ಶಿವ ಒಂದ್ಸಲ ಕುಡಿದ್ಬಿಟ್ಟಿದ್ದು ಫ್ರೆಂಡ್ಸ್. ಆಸಿಡಾ ಹೇಳಾರೆ ಇರ್ಲಾರೆ ಒಬ್ಬಟ್ಟೆ ವಜ್ರ ಕೊಟ್ಟಂಗೆ ಕೊಡು. ಇಷ್ಟಿಷ್ಟೇ. ತುಂಬ ಜನ ಶಿವನಿಗೆ ತುಂಬ ತಾಳ್ಮೆ ಅಂತಿರಲ್ಲ. ತಾಳ್ಮೆ ಅಲ್ಲ, ಬದನೆಕಾಯಿ ಅಲ್ಲ ಫ್ರೆಂಡ್ಸ್ ಅದು. ವಾಟ್ ಐ ಆಮ್ ಟಾಕಿಂಗ್, ವಾಟ್ ಆರ್ ಯು ಡೂಯಿಂಗು? ಅರ್ಜೆಂಟಾಗಿ ಪಿಂಪಲ್ಸ್ ಕಮ್ಮಿ ಆಗಬೇಕಂದ್ರೆ ಈ ಫೇಸ್ ಪ್ಯಾಕ್ ಸಖತ್ತಾಗಿ ವರ್ಕ್ ಆಗ್ತೈತೆ ಫ್ರೆಂಡ್ಸ್. ಮಾರಮ್ಮನ ಫೇಸ್ ಪ್ಯಾಕ್ ಅಂತ ಹೆಸರಿಟ್ಬಿಡೋಣ ಇದಕ್ಕೆ ಸದ್ಯಕ್ಕೆ. ತಾಳಿ ತಂದ ಭಾಗ್ಯ. ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು ಡ್ರೀಮ್ ಅದು, ಮಾಂಗಲ್ ಚೈನ್ ಹಾಕ್ಕೊಳ್ಳೋದು. ನೆವೆ ಥರ ಆಗ್ತೈತೆ ಫ್ರೆಂಡ್ಸ್. ನಿಮಗೂ ಹಂಗೆ ಆಗ್ತೈತಾ? ಲಿಪ್ ಸಿಂಕ್ ಮಾಡ್ತೀನಿ, ನೀನು ವಾಯ್ಸ್ ಡಬ್ಬಿಂಗ್ ಕೊಡು. ಸುಮ್ಮನೆ ಕೂತ್ಕೊಳ್ಳೋ. ಇವಷ್ಟು ಸೀರಿಯಸ್ ಆಗಿ ಫ್ರಾಂಕ್ ಮಾಡಿದ್ರು ಶಿವಣ್ಣ ಯಾಕೆ ಬೈಯಲ್ಲ, ಹೊಡಿಯಲ್ಲ? ಕೆಲವ್ರಿಗೆ ಬಟ್ಟೆಗಳು ಬಾಳಕೆ ಬರಲ್ಲ ಅಂತಾರಲ್ಲ ಫ್ರೆಂಡ್ಸ್, ಅದ್ರಲ್ಲಿ ನಾನು ಒಬ್ಳು. ರೊಟ್ಟಿ ಪಟ್ಟಿ ಕಟ್ಟಿ ಹಾಗಲಕಾಯಿಗಿಂತ ಹೆಸರಿಟ್ಟವ್ರು ಅಂದ್ರೆ ನಾನು ಇಂಗ್ಲೀಷಲ್ಲಿ ಕಲಿಯೋದೇ ಬೇಡ. ಅಷ್ಟು ಸೂಕ್ಷ್ಮ ನರ್ಸರಿ ಗಿಡಗಳು. ಶೇಕ್ ಇಟ್ ಪುಷ್ಪವತಿ ತರ ಶೇಕ್ ಮಾಡ್ಬೇಕು. ನಿನ್ನಿಂದ ಒಂದು ಉಪ್ಪು ಖಾರ ಆಗ್ಬೇಕಾಗಿತ್ತು ಬಾಯಿಲಿ ಪ್ಲೀಸ್. ಬಾಯಿಗೆ ಹಾಕೋ ಹಂಗೆ. ಒಂದು ಹುಳನ ಸಾಯಿಸ್ಬಿಟ್ಟು ಅದ್ರ ಬ್ಲಡ್ ಅಲ್ಲಿ ಮಾಡ್ತಾರೆ. ನೀವು ನಂಬ್ತೀರಾ? ನಿನ್ ಕಾಲ ಬಿಡ್ತೀನಿ. ಎರಡೇ ಮಾತಾಡು. ಅವ್ರು ಆದಷ್ಟು ಬೇಗ ನನ್ನಿಂದ ದೂರ ಹೋಗ್ಬಿಡ್ತಾರೆ. ತುಂಬಾ ಬಿಸಿ ಇರೋರು ನನ್ನ ಕ್ಲೋಸ್ ಫ್ರೆಂಡ್ ಆಗ್ತಾರೆ. ಏನಪ್ಪಿ ನಿದ್ದೆ ಬರ್ತೈತಿ, ಏನೋ ಒಂದು ಮಾತಾಡ್ತಿದ್ದೀರಪ್ಪಿ ನಿದ್ದೆ ಕಣ್ಣಲ್ಲಿ. ಆಮೇಲೆ ಹಾಗಲಕಾಯಿನ ಟೈಟಾಗಿ ಹಿಂಡಿ ಹಾಕೊಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ. ರಾತ್ರಿ ಎಲ್ಲ ನಿದ್ದೆ ಎಲ್ಲ ಫ್ರಾಕ್ ಮಾಡ್ಬಿಟ್ಟು ಕಣ್ಣೆಲ್ಲ ಉರಿತೈತೆ ಫ್ರೆಂಡ್ಸ್, ನನಗೂ ಶಿವಾಗಿ ಇಬ್ಬರಿಗೂ. ಇವತ್ತು ಶನಿವಾರ ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತು ನೈಟ್ ಅವ್ರಿಗೂ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇವತ್ತು ನನಗೆ ಯಾಕೆ ನಗು ಬರ್ತೈತೆ ಅಂದರೆ ಶಿವ ಫ್ರಾಂಕ್ ವಿಡಿಯೋ ನೆನ್ಸ್ಕೊಂಡು ಅದಕ್ಕೆ ನಗು ಬಂತು ಫ್ರೆಂಡ್ಸ್. ಮಿನರಲ್ ವಾಟರ್ ಅಲ್ಲ, ಮಿನರಲ್ ಪೆಟ್ರೋಲ್ ಅಲ್ಲ, ಪೆಟ್ರೋಲ್ ಡೀಸೆಲ್ ಅಪ್ಪ ಇದು. ವೈಟ್ ಅಂದರೆ ವೈಟ್ ಸಿಮೆಣೆ ಅಂತೆ. ಇದನ್ನ ಬಳಸ್ಬೋದಾ? ಏನಕ್ಕೆ ಬಳಸ್ತಾರಪ್ಪ ಇದನ್ನ? ಏನಕ್ಕೆ? ಓ ಕರೆಕ್ಟ್ ಫ್ರೆಂಡ್ಸ್. ಪೇಂಟಿಗೆ ಇದು ಹಾಕಿದ್ರೆ ಗಟ್ಟಿಯಾಗಿರೋ ಪೇಂಟು ಅಂದರೆ ಮೆತ್ತಗಾಗ್ತೈತೆ. ಇದನ್ನ ಕುಡಿಬಾರ್ದು. ಇದೆಲ್ರಿಗೂ ಚಿಕ್ಕ ಮಕ್ಳಿಗೂ ಗೊತ್ತಿರೋ ವಿಷಯ, ಆದರೂ ಹೇಳ್ದೆ ನೋಡಿ ಫ್ರೆಂಡ್ಸ್. ಸೇಮ್ ವಾಟರು. ಇದನ್ನ ತಗೊಂಡೋಗಿ ಗೇಟ್ ಹತ್ರ ಎತ್ಬಿಟ್ಟು ಯಾರಾದರೂ ಸುಸ್ತಾಗಿ ನೀರು ಕುಡಿಯೋರು ಬಂದರೆ ಎತ್ಕೊಂಡು ಗಟ ಕುಡಿದ್ಬಿಡ್ತಾರೆ. ಶಿವ ಒಂದ್ಸಲ ಕುಡಿದ್ಬಿಟ್ಟಿದ್ದು ಫ್ರೆಂಡ್ಸ್. ಆಸಿಡಾ ನಗೋದು ನೋಡು. ವೈಟ್ ಸಿಮೆಂಟ್ ಕುಡ್ದಿದ್ದು ಬದುಕಿತ್ತು ಬಡ ಜೀವ. ಒಂದು 7-8 ವರ್ಷಗಳ ಹಿಂದೆ ಫ್ರೆಂಡ್ಸ್ ಕೋಳಿ ಫಾರಮ್ಗೆ ಹೋಗಿತ್ತು. ಅಲ್ಲಿ ಮಾಮೂಲಿಯಾಗಿ ಮೆಡಿಸಿನ್ಸ್ ಎಲ್ಲ ಇಟ್ಟಿರ್ತಾರೆ. ಸುಸ್ತಾಗಿ ಹೋಗೈತೆ, ನಡ್ಕೊಂಡೋಗಿ ಒಂದು 5-6 ಕಿಲೋಮೀಟರ್ ತಾನೆ. ಸುಸ್ತಾಗ್ಬಿಟ್ಟೈತೆ ಫುಲ್ಲು. ಹೋಗಿದ ತಕ್ಷಣ ಎತ್ಕೊಂಡು ಕುಡ್ದೈತೆ ಗಟ ಕುಡ್ದಿದ್ದೆ ಎಲ್ಲರ ಹೋಗ್ಲಿ ಫ್ರೆಂಡ್ಸ್. ಅಲ್ಲಿಂದ ಮೀನು ತಗೊಬಂತು ತಾನೆ. ಫುಲ್ ಸುಟ್ಟೋಗೈತೆ, ಅಪ್ಪ ಆಗ್ತಾಯಿಲ್ಲ ಹಂಗಿಂಗೆ ಅಂತೈತೆ. ಮೀನು ಫ್ರೈ ಮಾಡಿ ಬೆಂಕಿ ಜೊತೆ ಚಲ್ಲಾಟನಾ? ಫಿಶ್ ಫ್ರೈ ತಿಂದೈತೆ ಫ್ರೆಂಡ್ಸ್ ಅಂತ ಮನುಷ್ಯ. ಓಕೆ ಫ್ರೆಂಡ್ಸ್, ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಇಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಬ್ಲರ್ ಆಗಿತ್ತು, ಸಾರಿ ಫ್ರೆಂಡ್ಸ್. ಅದು ಎಷ್ಟು ಇಷ್ಟಪಟ್ಟ ವಿಡಿಯೋ ಮಾಡಬೇಕು ಅಂತ ಮಧ್ಯರಾತ್ರಿವರೆಗೂ ಎಚ್ಚರ ಇದ್ನೋ, ಅದು ಹೆಂಗೆ ಬ್ಲರ್ ಆಯಿತೋ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ದುಷ್ಟಶಕ್ತಿ ಆವಾಹಯಾಮ ಏನೋ ಗೊತ್ತಿಲ್ಲ ಫೋನ್ಗೆ. ಓಕೆ ಫ್ರೆಂಡ್ಸ್, ಈಗ ನೀರು ಕಾಯಿಸ್ತಿದ್ದೆ ಶಿವಕುಮಾರು. ಅಷ್ಟಲ್ಲಿ ನಾನು ಫೇಸ್ ಪ್ಯಾಕ್ ಹಾಕ್ಕೊಬಿಡ್ತೀನಿ ಫ್ರೆಂಡ್ಸ್. ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಮುಖದಲ್ಲಿ ಜಾಸ್ತಿ ಪಿಂಪಲ್ಸು. ಕಾರಣ ಬಜ್ಜಿ ಬೋಂಡಾ ಜಂಕ್ ಫುಡ್ಡು ಅಂತೆಲ್ಲ ಹೇಳ್ತಾ ಇದ್ದೀರಾ ಸ್ವಲ್ಪ ಜನ. ಅವೆಲ್ಲ ಅಲ್ಲ ಫ್ರೆಂಡ್ಸ್. ನಾನು ಇತ್ತೀಚೆಗೆ ಒಂದು 15 ದಿನದಿಂದ ನೀರು ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ. ಊಟ ಮಾಡಿದ್ರು ಸಹ ನೀರು ಕುಡಿಯೋಕ್ಕೆ ಟೈಮ್ ಇಲ್ಲ. ಹಂಗೆ ಕೆಲಸಕ್ಕೆ ಓಡೋಗ್ತಾ ಇದ್ದೀನಿ. ಕೆಲಸದ ಹತ್ರ ನೀರು ಕುಡಿಯೋಕ್ಕಂತೂ ಆಗೋದೇ ಇಲ್ಲ. ಆ ಥರ ಪರಿಸ್ಥಿತಿ ಐತೆ ಫ್ರೆಂಡ್ಸ್. ಕೆಲವೊಂದು ಹೇಳೋಕ್ಕಾಗಲ್ಲ ಬಿಡಿ ಫ್ರೆಂಡ್ಸ್. ಜೀವನ ಯಾವಾಗಲೂ ಹಿಂಗೆ ಥರ ಇರೋದು. ನಾನು ಲೀಟ್ರ್ ಗಟ್ಟಲೆ ನೀರು ಕುಡಿಯೋ ಕಾಲ ಬಂದೇ ಬರುತ್ತೆ. ಓಕೆ ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಯೂಟಿಫುಲ್ ಫೇಸ್ಗೆ ಬ್ಯೂಟಿಫುಲ್ ಅಪ್ಪಿ ಇದ್ರಲ್ಲಿ ಫೇಸ್ ಪ್ಯಾಕ್ ಹಾಕೊಂಡ್ರೆ ಹೆಂಗಿರ್ತೈತೆ ಪ್ರಯೋಗ ಮಾಡೋಣ ಅಪ್ಪಿ. ಶೇಪ್ ಇರಲ್ವಾ? ಈಗಲೂ ಯಾರು ಹೇಳಿದ್ದು ಶೇಪ್ ಐತೆ ಅಂತ? ಯಪ್ಪ ಬೇಡ, ಹೆಂಗೆ ಆಗಲಿ ಬೇಡ ಫ್ರೆಂಡ್ಸ್. ಪ್ರಯೋಗ ಪೆಟ್ರೋಲ್ ಜೊತೆ ಪ್ರಯೋಗ ಬೇಡ. ಓಕೆ ಫ್ರೆಂಡ್ಸ್, ನಮ್ಮ ಫೇಸ್ಗೆ ಸ್ವಲ್ಪ ಫೇಸ್ ಪ್ಯಾಕ್ ಹಾಕೋಣ. ಮುಖ ತೊಳ್ಕೊಬಂದ್ಬಿಡ್ತೀನಿ ಫಸ್ಟು ಫ್ರೆಂಡ್ಸ್. ಫೇಸ್ ಪ್ಯಾಕ್ಗೆ ಸ್ವಲ್ಪ ನೀರು, ಕಡಲೆ ಹಿಟ್ಟು, ಒಣಗೋಗಿರೋ ನಿಂಬೆಹಣ್ಣು. ಒಣಗೋಗಿರೋದೇ ತಗೋಬೇಕು, ಯಾಕಂದರೆ ಒಣಗೋಗಿರೋದು ಏನಕ್ಕೂ ಯೂಸ್ ಆಗಲ್ಲ. ದೇವ್ರ ಸಾಮಾನು ತೊಳೆಗೆ ಫೇಸ್ ಪ್ಯಾಕ್ಗೆ ಯೂಸ್ ಆಗ್ತೈತೆ. ಅಲೋವೆರಾ, ಪ್ಯೂರ್ ಅಲೋವೆರಾ, ಸ್ವಲ್ಪ ಅರಿಶಿನ, ಇವಿಷ್ಟೇ ತೊಗೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನಮ್ಮ ಫೇಸ್ ಪ್ಯಾಕ್ ಹಾಕ್ಕೊಳ್ಳುವ. ಏನಪ್ಪಿ ಹೊಗೆ ಆಗ್ತಾ ಇದೆಯಾ ನನಗೆ? ಹೋಗ್ಲಿ ಹೊಗೆ ಹಾಕು, ಸೊಳ್ಳೆ ಗಡ್ಡಾರ ಕಮ್ಮಿ ಆಗ್ತೈತೆ. ಓಕೆ ಫ್ರೆಂಡ್ಸ್, ವಾವ್, ಈ ಕಲರ್ ಡ್ರೆಸ್ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಫ್ರೆಂಡ್ಸ್. ಕಪ್ಪಗಿರೋರು ಲೈಟ್ ಕಲರ್ ಡ್ರೆಸ್ಗಳು ಹಾಕೋಬೇಕು, ಅವ್ರಿಗೆ ಚೆನ್ನಾಗಿ ಕಾಣಿಸ್ತಿದೆ. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ಮಗಕ್ಕೆ ಮೆತ್ಕೊಬಿಟ್ರೆ ಪಳ 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 ಅಂತ ಹೇಳೋಕ್ಕಾಗಲ್ಲ, ಕ್ಲಿಯರ್ ಆಗುತ್ತೆ. ಅದನ್ನ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನಾವು. ನೀರು ಜಾಸ್ತಿ ಕುಡಿಬೇಕು ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ನಮ್ಮ ಲೈಫ್ ಹಿಂಗಿರುತ್ತೆ. ನೀರು ಕುಡಿಯೋಕ್ಕಾಗಲ್ಲ, ಏನಿಲ್ಲ ಏನು ಅಂತ ನಾನು ಹೇಳಲಾರೆ ಫ್ರೆಂಡ್ಸ್. ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್.
ಹೇಳಾರೆ ಇರಲಾರೆ. ನಿಂಬೆ ರಸ ಸ್ವಲ್ಪ ಹಾಕ್ಕೊಳ್ತೀನಪ್ಪ, ಮುಖ ಉರಿ ಬತ್ತೈತೆ ನಿಂಬೆ ರಸ ಹಾಕೊಂಡ್ರೆ, ಅದಕ್ಕೆ. ಅಪ್ಪಿ ಯು ವಾಂಟ್ ಫೇಸ್ ಪ್ಯಾಕ್? ಕುಮಾರ್ ಬಂಗಾರಪ್ಪ ನಾಯಿ ಬಲ ಕುದುರೆ ಜೊತೆ. ಹಾ, ಇವೆಲ್ಲ ಕಲಿಸ್ತಾರೆ ನನಗೆ. ಒಬ್ಬಟ್ಟು ಸ್ಮೆಲ್ಲೇ ಬತ್ತೈತೆ. ಯಾವಾಗ ಒಬ್ಬಟ್ಟು ಮಾಡ್ತೀನೋ, ಯಾವಾಗ ತಿಂತೀನೋ. ಬಂತು ನೆಕ್ಸ್ಟ್ ವೀಕಲ್ಲೇ ಬಂತು ಹಬ್ಬ. ಅಥವಾ ನೆಕ್ಸ್ಟ್ ವೀಕಲ್ಲಿ ಮಾಡ್ತಾರದೆ, ತಿಂತಾರದೆ. ಈ ಸಲ ಮಾತ್ರ ಪಕ್ಕ ಚೆನ್ನಾಗಿ ಮಾಡ್ತೀನಿ ಫ್ರೆಂಡ್ಸ್. ಅಟ್ಲೀಸ್ಟ್ ನನ್ನ ಮಾನ ಮರ್ಯಾದೆ ಉಳಿಸ್ಕೊಳಕ್ಕಾದ್ರೂ ಮಾಡ್ತೀನಿ. ನಾನು ಒಬ್ಬಟ್ಟು ಚೆನ್ನಾಗಿ ಮಾಡಿಲ್ಲ ಅಂದರೆ ನೀನೊಂದು ಎಣ್ಣ ಅಂತ ನೀವೇ ಬೈತಿರೋದಕ್ಕೆ ನಾನೇ ಚೆನ್ನಾಗಿ ಮಾಡ್ತೀನಿ. ಕಲಿತೀನಿ. ನಾನು ಏನು ಮಾಡಲಿ ಫ್ರೆಂಡ್ಸ್, ನಮ್ಮ ಮನೇಲೇ ಚಿಕ್ಕ ವಯಸ್ಸಿಂದ ನಾವು ಒಬ್ಬಟ್ಟು ಮಾಡ್ತಾ ಇರಲಿಲ್ಲ. ಇನ್ನೇನು ಮಾಡಲಿ ಫ್ರೆಂಡ್ಸ್, ಅವ್ರವ್ರ ಮನೇಲಿ ತಿಂತಾಯಿದ್ದೆ. ಅದಕ್ಕೆ ಕೊಟ್ಟರೆ ಒಬ್ಬಟ್ಟೆ ವಜ್ರ ಕೊಟ್ಟಂಗೆ ಕೊಡೋದು. ಇಷ್ಟಿಷ್ಟೇ. ಇವಾಗ ನಮ್ಮ ಮನೆಗೆ ಬರಲಿ, ನಾನೇ ಮಾಡಾಕ್ತೀನಿ ರಾಶಿಗಟ್ಟಲೆ. ತಿನ್ನಲಾರ್ದೇನು ತಿನ್ನಬೇಕು ಅಂದರೆ ಇಲ್ಲದೇ ಇದ್ದಾಗ ಕೊಡಲ್ಲ ಅಂದರೆ ಒಂದು ಲೆಕ್ಕ ಫ್ರೆಂಡ್ಸ್. ಇದ್ರೂ ಕೊಡ್ತಾ ಇರಲಿಲ್ವಲ್ಲ ಬೇರೆಯವ್ರ ಮನೇಲಿ, ಅದು ನನಗೆ ಹೊಟ್ಟೆವ್ರಿ. ಶಿವವ್ರ ಮನೇಲಂತೂ ಒಬ್ಬಟ್ಟಿನ ಮುಖನೇ ಇಲ್ಲ. ಒಬ್ಬಟ್ಟಿರಲಿ, ಬೇರೆ ಸ್ವೀಟ್ ಅವು ಏನೂ ಮಾಡಲಿಲ್ಲ ಇವರು. ಅದು ಯಾಕೆ? ಅವರು ನಾನ್ ವೆಜ್ ಜಾಸ್ತಿ ತಿಂತಾರೆ ಫ್ರೆಂಡ್ಸ್, ಅದಕ್ಕೆ ಸ್ವೀಟ್ ಏನು ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಸೂಪರಾಗೈತಲ್ಲ ಫ್ರೆಂಡ್ಸ್. ಮತ್ತು ಒಂದು ಕ್ಲಾರಿಟಿ, ನಾನು ನೆನ್ನೆ ವಿಡಿಯೋ ಎಂಡ್ ಮಾಡಿದಾಗ ಕೊಡಬೇಕಿತ್ತು. ತುಂಬ ಜನ ಶಿವಣ್ಣಗೆ ತುಂಬ ತಾಳ್ಮೆ ಅಂತಿರಲ್ಲ. ತಾಳ್ಮೆ ಅಲ್ಲ, ಬದನೆಕಾಯಿ ಅಲ್ಲ ಫ್ರೆಂಡ್ಸ್. ಅದು ಏನು ಅಂದರೆ ಅದೇನೋ ಒಂದು ಮಾತಲ್ಲಿ ಬಂತು. ಏನು ಬದನೆಕಾಯಿ ಅಂದರೆ ನಾನು ಏನು ಹೇಳಿ, ನಾಟಿ ಬದನೆಕಾಯಿ, ಫಾರಂ ಬದನೆಕಾಯಿ. ಅದೇನು ಅಂದರೆ ಫ್ರೆಂಡ್ಸ್, ನಿನ್ನೆ ಹೆಂಗೆ ಕೆಲಸ ಇತ್ತಂದರೆ ನಮಗೆ ಓನರ್ ಮನೆ ಕ್ಲೀನ್ ಮಾಡಕ್ಕೆ ಬಿಟ್ಟಿದ್ರು. ಪೇಷಂಟ್ ಆಗಬೇಕಾಗಿತ್ತು ಬೇರೆ ಯಾರು ನನ್ನ ಜಾಗದಲ್ಲಿ ಇದ್ದಿದ್ರೆ. ಆ ರೇಂಜಿಗೆ ಕೆಲಸ ಮಾಡಿ ಬಂದಿದ್ನಲ್ಲ, ಎಲ್ಲಿ ಫ್ರಾಂಕ್ ಮಾಡುವಾಗ ಶಿವ ಗೊತ್ತಾಗಲಿಲ್ಲ. ಎಲ್ಲೋ ನಿದ್ದೆ ಕಡಲ್ ಹಿಂಗೆ ಒದ್ದಾಡ್ತಾ ಇದ್ದೀನಿ ಮೈಕೈ ನೋವಿಗೆ ಅಂತ ಅಂದ್ಕೊಂಡೈತೆ. ಬೈ ಚಾನ್ಸ್ ಶಿವ ಏನದು ಏನು ಹಿಂಗಾಡ್ತಿ ಹಂಗೆ ಅಂದ್ಬಿಟ್ಟಿದ್ರೆ ರೊಚ್ಚಿಗೆ ಎದ್ದು ಬಿಡೋನಿ. ನಾನು ಎಷ್ಟೆಲ್ಲ ಕಷ್ಟಪಟ್ಟು ಮನೆ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ, ನನಗೆ ಬೈತಾ ಇದ್ದೆ ಹಂಗೆ ಅಂತ. ಅದಕ್ಕೆ ಸುಮ್ಮನೆ ಇತ್ತು ಫ್ರೆಂಡ್ಸ್ ಅಷ್ಟೇ. ನೆನ್ನೆ ಫ್ರಾಂಕ್ ಮಾಡ್ತಿದ್ದೀನಿ ಅಂತ ಶಿವಾಗ ಡೌಟ್ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಆ ರೇಂಜಿಗಿತ್ತು ನೆನ್ನೆ ಮನೆ ಕೆಲಸ. ಡೂಪ್ಲೆಕ್ಸ್ ಹೌಸು, ಒಬ್ಬ ಹೆಣ್ಣು ಮಗು ಕ್ಲೀನ್ ಮಾಡಿದ್ದು, ತೊಳೆದು ಅದು ಕ್ಲೀನ್ ಮಾಡಿದ್ದೀನಿ ಅಂತ ಲೆಕ್ಕ ಹಾಕಿ ಫ್ರೆಂಡ್ಸ್. ಹಾಗೆಲ್ಲ ಹೇಳ್ಬಾರ್ದು ಬಂತು ಬಾಯಿಲೇನೋ ಒಂದು. ಶಿವ ಅವಾಗ ಅವ್ರವ್ರ ಕಡೆ ಒಂದು ವರ್ಡ್ ಬಳಸ್ತಿದ್ದೆ ಕೆಲಸ ಜಾಸ್ತಿ ಇರೋರಿಗೆ. ಆ ಕೆಲಸ ಬಂದು ಫ್ರಾಂಕ್ ಮಾಡ್ತೀನಿ ಅಂತ ಶಿವ ಇಮ್ಯಾಜಿನೇಷನ್ನು ಮಾಡ್ಕೊಂಡಿರೋಕ್ಕಾಗಲ್ಲ. ಅದಕ್ಕೆ ಪಾಪ ತಾಳ್ಮೆಯಿಂದ ಐತೆ. ಅಷ್ಟು ಕೆಲಸ ಮಾಡಿ ಬಂದವಳು ಪಾಪ, ಏನೋ ಮೈಕೈನೋ ಓದಾಡ್ತಾವಳೆ ಅಂತ ಅಂದ್ಕೊಂಡೈತೆ. ಮತ್ತು ಯಾಕೆ ಡೌಟ್ ಬಂದಿಲ್ಲ ಅಂದರೆ ನಿಜವಾಗ್ಲೂ ನಾನು ಅಷ್ಟು ಒದ್ದಾಡ್ತೀನಿ ಫ್ರೆಂಡ್ಸ್. ತಾನೇ ಅಪ್ಪೇ ಮಂಚದಲ್ಲಿ ನೀನು ಎಷ್ಟು ಪ್ಲೇಸಲ್ಲಿ ಮಲಗ್ತಿ ಹೇಳಪ್ಪಿ ನಮ್ಮ ಫ್ರೆಂಡ್ಸ್ಗೆ. ಅಪ್ಪೇ ವಾಟ್ ಐ ಆಮ್ ಟಾಕಿಂಗ್, ವಾಟ್ ಆರ್ ಯು ಡೂಯಿಂಗು? ನೀನು ಮಂಚದಲ್ಲಿ ಎಷ್ಟು ಮಲಗ್ತಿ ಹೇಳಪ್ಪಿ. ನಿಜವಾಗ್ಲೂ ನಾನು ಒದ್ದಾಡೋದೇ ಹಂಗೆ ಫ್ರೆಂಡ್ಸ್, ಹೊಡೆದಂಗೆ ಒದ್ದಾಡ್ತಾ ಇರ್ತೀನಿ. ಆ ತುದಿನಲ್ಲಿ ಮಲಗಿತ್ತಲ್ಲ ಅಷ್ಟೇ ಮಲಗೋದು ಶಿವ ಜಾಗ. ಆಸ್ತಿ ಥರ ಬರ್ಸ್ಕೊಬಿಟ್ಟಿದ್ದೀನಿ ಮಂಚನ. ಓಕೆ ಫ್ರೆಂಡ್ಸ್, ದಿಸ್ ಇಸ್ ಡನ್ನು. ವಾವ್, ನನ್ನ ಮುಖ ನನಗೆ ಮೈ ಗಾಡ್, ಕಡ್ಜ ಕಿಸ್ಕೊಡಕ್ಕೆ ಬಂತು. ನನ್ನ ಮುಖ ನೋಡಿ ಎದ್ಕೊಂಡು ಓಡೋಗ್ಬಿಡ್ತು. ಅದು ಕಿಸ್ಕೊಟ್ಟಿದ್ರೆ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಮುಖ ತೋರ್ಸೋಕ್ಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್. ಹಂಗಾಗ್ಬಿಡೋದು. ಚಿಕ್ಕ ವಯಸ್ಸಲ್ಲಿ ಎಷ್ಟು ಕಡ್ಜ ಕಟ್ಸ್ಕೊಂಡಿದ್ದೀನೋ. ಸೌದೆ ಯಾಕೆ ಹೋಗಿ ನೀಲಗಿರಿ ತೊಪ್ಪಲ್ಲಿ ಯಪ್ಪ, ಕಡ್ಜ ಸವಾಸನೆ ಬೇಡ. ಓಕೆ ಫ್ರೆಂಡ್ಸ್, ಫೇಸ್ ಪ್ಯಾಕ್ ಹಚ್ಚೋಕ್ಕೆ ಮನಸ್ಸಿಲ್ಲ. ಯಾಕಂದರೆ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ, ಈ ಡ್ರೆಸ್ಸಿಂದ ಚೆನ್ನಾಗಿ ಕಾಣಿಸ್ತಿದ್ದೀನಿ. ನನಗೆ ಇವಾಗ ಅರ್ಥ ಆಯ್ತು ಫ್ರೆಂಡ್ಸ್, ಈ ಕಲರ್ ಡ್ರೆಸ್ ತೊಗೊಂಡ್ರೆ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ. ಇನ್ಮೇಲೆ ಈ ಕಲರೇ ತೊಗೋತೀನಿ, ಲೈಟ್ ಕಲರ್. ನಿಮಗೆ ಅರ್ಜೆಂಟಾಗಿ ಪಿಂಪಲ್ಸ್ ಕಮ್ಮಿ ಆಗಬೇಕಂದ್ರೆ ಈ ಫೇಸ್ ಪ್ಯಾಕ್ ಸಖತ್ತಾಗಿ ವರ್ಕ್ ಆಗ್ತೈತೆ ಫ್ರೆಂಡ್ಸ್. 1-2 ದಿನದಲ್ಲಿ ಕಮ್ಮಿ ಆಗಿಬಿಡ್ತೈತೆ. ಆದರೆ ನೀರು ಜಾಸ್ತಿ ಕುಡೀರಿ ಫ್ರೆಂಡ್ಸ್. ಪಿಂಪಲ್ಸ್ ಬರೋಕ್ಕೆ ಮೇನ್ ಕಾರಣನೇ ನೀರು ಕುಡಿತಾಯಿದ್ರಿ. ಎಷ್ಟೇ ಜಂಕ್ ಫುಡ್ ತಿಂದ್ರೂ ಅದು ಹೊಟ್ಟೆ ಒಳಗೆ ಇರುತ್ತಲ್ಲ, ನೀರು ಜಾಸ್ತಿ ಕುಡಿತಾ ಇದ್ರೆ ಅದು ಹೊಟ್ಟೆ ಒಳಗಡೆ ಸ್ಟಾಕ್ ಆಗಲ್ಲ. ಜಂಕ್ ಫುಡ್ ಅದು ಏನಿರುತ್ತೆ ಅವೆಲ್ಲ. ಅದಕ್ಕೆ ನೀರು ಕುಡೀರಿ ಫ್ರೆಂಡ್ಸ್. ನಾನು ಮಾತ್ರ ಹೇಳ್ತೀನಿ, ನಾನು ಫಾಲೋ ಮಾಡ್ತಾಯಿಲ್ಲ ಆ ಟಿಪ್ನ ಒಂದು 15 ದಿನದಿಂದ. ಏನು ಅಂತ ಹೇಳೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ನಾನು ಏನೋ ಒಂದು ಜೀವನ ಬರ್ಬಾದ್ ಅಂದರೆ ಬಿದ್ದಿಗೆ ಬಂದಿರೋ ಜೀವನನ ಗೊತ್ತಿಲ್ಲ. ಬರ್ಬಾದ್ ಜೀವನ ಅಲ್ಲ, ಒಂದು ಸ್ವಲ್ಪ ಹಂಗೆ ವಾವ್. ಈ ಫೇಸ್ ಪ್ಯಾಕ್ ಸಖತ್ತಾಗಿ ಅಂಟಾಕೋತಿದ್ದೆ. ಈ ಥರ ಅಂಟ್ಕೊಳ್ಳೋ ಫೇಸ್ ಪ್ಯಾಕ್ ಅಂದರೆ ನಂಗೆ ಇಷ್ಟ. ಕಷ್ಟಪಟ್ಟು ಅಂಟಿಸೋ ಫೇಸ್ ಪ್ಯಾಕ್ ಅಂದರೆ ನಂಗೆ ಇಷ್ಟ ಆಗಲ್ಲ. ಉದಾಹರಣೆಗೆ ನಮ್ಮ ಆರೆಂಜ್ ಫೇಸ್ ಪ್ಯಾಕ್ ಕಷ್ಟಪಟ್ಟು ಅಂಟಿಸ್ಬೇಕು. ವಾವ್, ಸೂಪರಾಗಿ ಅಂಟ್ಕೊಂಡೈತಿ ಫೇಸ್ ಪ್ಯಾಕು. ಸಖತ್ತಾಗಿ ಕಾಣಿಸ್ತೈತೆ ನನಗೇನೆ. ಮಾರಮ್ಮನ ಫೇಸ್ ಪ್ಯಾಕ್ ಅಂತ ಹೆಸರಿಟ್ಬಿಡೋಣ ಇದಕ್ಕೆ ಸದ್ಯಕ್ಕೆ ಫ್ರೆಂಡ್ಸ್. ನನಗೆ ಅರ್ಶಿನ ಅಂದರೆ ಜಾಸ್ತಿ ಇಷ್ಟ. ಈ ಥರ ಮುಖದ ತುಂಬ ಉಚ್ಕೊಳ್ಳೋದು ಅವೆಲ್ಲ.
ಆದರೆ ಈ ಒಂಟಿ ಜಾಗಗಳಲ್ಲಿ ಆ ಥರ ಹೆಣ್ಮಕ್ಳು ಉಚ್ಕೋಬಾರ್ದು ಅಂತಾರೆ, ನೆಗೆಟಿವ್ ಎನರ್ಜಿಗಳು ಅಟ್ರಾಕ್ಟ್ ಆಗ್ತದೆ. ಇದು ಹೆಂಗೆ ಫ್ರೆಂಡ್ಸ್, ಅರ್ಶಿನ ಕುಂಕುಮನ ದೇವ್ರಿಗೆ ಬಳಸ್ತೀವಿ, ಅರ್ಶಿನ ಹಚ್ಕೊಂಡು ನಾವು ಒಂಟಿಗೆ ಅಲ್ಲಿ ಓಡಾಡಿದ್ರೆ ನೆಗೆಟಿವ್ ಎನರ್ಜಿ ಬರ್ತವೆ. ಹೆಂಗಿದು ಇದ್ರ ಟೆಕ್ನಿಕಲ್ಲೇ ನಂಗೆ ಅರ್ಥ ಆಗಲ್ಲ. ಅರ್ಥ ಆಗದಿರೋ ವಿಷಯ ನಾನು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಓಕೆ ಫ್ರೆಂಡ್ಸ್, ದಿಸ್ ಇಸ್ ಡನ್ನು. ಇನ್ನೂ ಸ್ವಲ್ಪ ಇಟ್ಕೊಂಡಿದ್ದೀನಿ. ಅದೇನಂದರೆ ನೆಕ್ ಬ್ಲ್ಯಾಕ್ ರಿಮೂವ್ ಆಗಲ್ಲ. ನೋಡ್ತೀನಿ ಫ್ರೆಂಡ್ಸ್, ನಾನು ಯೋಚನೆ ಮಾಡ್ತಾಯಿದ್ದೀನಿ ಇನ್ನೊಂದು ಟೈಮು ಡಾಕ್ಟ್ರಿಗೆ ತೋರಿಸೋಣ ಅಂತ. ಅಲರ್ಜಿ ಕಮ್ಮಿ ಆಗ್ತಾ ಬಂದಿದೆ ಆಲ್ರೆಡಿ, ಅದಕ್ಕೆ ಡಾಕ್ಟ್ರಿಗೆ ತೋರಿಸೋಣ ಅಂತ. ತಾಳಿ 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 ಭಾಗ್ಯ, ತಾಳಿ ತಂದ ಭಾಗ್ಯ. ಎಂಥದೇ ಪರಿಸ್ಥಿತಿ ಬಂದರೂ ತಾಳಿ ಬಿಚ್ಚಬಾರ್ದು ಫ್ರೆಂಡ್ಸ್. ನಾನು ಬಿಚ್ಚಲ್ಲ. ನೀವು ಬೇಕಾದರೆ ಒಂದು 100 ಗ್ರಾಮು ಮಾಂಗಲ್ ಚೈನ್ ತಂದಿಟ್ಬಿಟ್ಟು ಈ ತಾಳಿನ ಬಿಚ್ಚು ಅಂದರೂ ನಾನು ಬಿಚ್ಚಿಬಿಡ್ತೀನಿ. ಹೆಣ್ಮಕ್ಳಿಗೆ ತಾನೇ ಆಸೆ ಇರಲ್ಲ. ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು ಡ್ರೀಮ್ ಅದು, ಮಾಂಗಲ್ ಚೈನ್ ಹಾಕ್ಕೊಳ್ಳೋದು. ಬಿಚ್ಚಿಬಿಟ್ಟು ಆ ಚೈನ್ಗೆ ತಾಳಿ ಹಾಕ್ಕೊಂಡು ಹಾಕ್ಕೋತೀನಿ. ಆಸೆ ಇಲ್ಲ, ನಾನು ಸಂಪಾದನೆ ಮಾಡಿ ತಗೊಂಡ್ರೆ ಆಸೆ ಆಗ್ತೈತೆ ಹಾಕ್ಕೋಬೇಕಪ್ಪ ಅಂತ ಅಷ್ಟೇ ಫ್ರೆಂಡ್ಸ್. ಅಯ್ಯಪ್ಪ, ಈ ಫೇಸ್ ಪ್ಯಾಕ್ ಮೂಗಳಿಗೆ ಹೋಗ್ತೈತೆ. ಯಾರಿಗಾದ್ರೂ ನೆಕ್ ಬ್ಲ್ಯಾಕ್ ಜಾಸ್ತಿ ಇದ್ದರೆ ಹುಣಸೆ ಹಣ್ಣಿಗೆ ನಿಂಬೆ ಹಣ್ಣಿಗೆ ಸಕ್ಕರೆ ಹಾಕ್ಕೊಂಡು ಸ್ಕ್ರಬ್ ಮಾಡಿ ಫ್ರೆಂಡ್ಸ್, ಸ್ಮೂತಾಗಿ. ರಫ್ ಆಗಿ ಮಾಡಬೇಡಿ, ಸ್ಕಿನ್ನು ರಫ್ ಆಗ್ತೈತೆ ಅವಾಗ ಅಸಹ್ಯ. ನಾನು ಸ್ಟಾರ್ಟಿಂಗ್ ಗೊತ್ತಾಗದೆ ಎಲ್ಲ ಉಜ್ಜಾಕ್ಬಿಟ್ಟಿದೆ. ಆಮೇಲೆ ಡಾಕ್ಟ್ರು ಆ ಥರ ಸ್ಕ್ರಬ್ ಮಾಡಬಾರ್ದು ಫೋರ್ಸ್ಫುಲ್ಲಿ ಅಂತ ಹೇಳಿದ್ರು. ಆಮೇಲೆ ಬಿಟ್ಟು ಇವಾಗ ಸಾಫ್ಟ್ ಆಗ್ತಾಯಿದೆ ನೆಕ್ಕೆಲ್ಲ. ಫ್ರೆಂಡ್ಸ್, ಇದು ಹೇಳ್ಬೇಕೋ ಹೇಳ್ಬಾರ್ದು ಗೊತ್ತಿಲ್ಲ, ನನಗೆ ಒಂದು ಡೌಟ್ ಬಂದಿತ್ತು, ನಾನು ಕೇಳೇ ಬಿಡ್ತೀನಿ. ಅಂದರೆ ಮನೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ನೀವು ಹೇಳಿ ನನಗೆ. ನಾನು ಓನರ್ ಮನೆ ಕ್ಲೀನ್ ಮಾಡ್ತೀನಿ, ಆವಾಗ ಅವ್ರು ಬಂದಾಗ ಕ್ಲೀನ್ ಮಾಡಿಕೊಡ್ಬೇಕಾಗ್ತೈತೆ. ಆದರೆ ಅವ್ರು ಟಾಯ್ಲೆಟ್ ಕ್ಲೀನ್ ಮಾಡಿದ್ರೆ ನನಗೆ ಫುಲ್ ಇಲ್ಲೆಲ್ಲ ಕೈಯೆಲ್ಲ ಗೀಚ್ತಾ ಇರಬೇಕು ಒಂಥರ ನೆವೆ ಥರ ಆಗ್ತೈತೆ ಫ್ರೆಂಡ್ಸ್. ನಿಮಗೂ ಹಂಗೆ ಆಗ್ತೈತಾ? ಏನು ಕೆಲಸ ಆದರೂ ಮಾಡಲಿ, ನಾನು ನೆಲ ಒರೆಸೋದು, ಪಾತ್ರೆ ತೊಳೆದು, ಅವ್ರ ಮನೇಲಿ ಏನೇ ಮಾಡಲಿ ನನಗೇನೂ ತೊಂದರೆ ಆಗೋಲ್ಲ. ಅವ್ರು ಟಾಯ್ಲೆಟ್ ಕ್ಲೀನ್ ಮಾಡಿದ್ರೆ ಮಾತ್ರ ನನಗೆ ಹಿಂಗೆ ಆಗ್ತೈತೆ. ಫುಲ್ಲು ಒಂಥರ ಬೊಬ್ಬೆ ಬಂದ್ಬಿಡ್ತೈತೆ ಫ್ರೆಂಡ್ಸ್, ಕೈಯಲ್ಲಿ 2 ಕೈ. ಅದು ಯಾಕಂತ ನನಗೆ ಅರ್ಥ ಆಗಲ್ಲ. ಇದು 7-8 ವರ್ಷದಿಂದ ಹಂಗೆ ಅನ್ನಿಸ್ತೈತೆ. ಅವ್ರ ಮನೆ ಕ್ಲೀನ್ ಮಾಡಿದಾಗೆಲ್ಲ ನನಗೆ. ಆದರೆ ನಾವು ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ, ನಾವು ಅವ್ರ ಮನೇಲಿ ಕೆಲಸಕ್ಕಿರೋದು ಮಾಡಲೇಬೇಕು. ಟಾಮ್, ಯು ವಾಂಟ್ ಫೇಸ್ ಪ್ಯಾಕ್? ಕಾಂತಿ ತ್ವಚ ಆದರೆ ಬೇಕಾದರೆ ಬಾ, ಇಲ್ಲಾಂದ್ರೆ ಮಲ್ಕೋ ಅಷ್ಟೇ. ಟಡನ್ 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 ಟಡ. ಏನಕ್ಕೆ ಅದು? ಹಾಲು ಸರಿ. ಟೀ ಕಾಯಿಸಿ ಕುಡಿಯೋದು ಹೆಂಗೆ? ನಾನು ಕಾಫಿನೂ ಹಂಗೆ ಕುಡಿಬೇಕಲ್ಲ. ಸ್ಟಾ ತಗೋಬತ್ತೀಯಾ? ಹಂಗಂದ್ರೆ ನೋಡು, ನಗಕ್ಕಾಗ್ತಿಲ್ವಲ್ಲಪ್ಪ ದೇವ್ರಿ. ಫೇಸ್ ಪ್ಯಾಕ್ ಹಾಕೊಂಡು ಮಾತಾಡಬಾರ್ದು, ವಿಂಕಲ್ಸ್ ಆಗುತ್ತೆ, ನಮಗೆ ವಯಸ್ಸಾಗೋ ಥರ ಕಾಣ್ತೀವಿ. ಸರಿ, ನಾನು ಮಾತಾಡ್ತೀನಿ, ಲಿಪ್ ಸಿಂಕ್ ಮಾಡ್ತೀನಿ, ನೀನು ವಾಯ್ಸ್ ಡಬ್ಬಿಂಗ್ ಕೊಡು. ಇವಾಗೆಲ್ಲ ಗಂಡ ಓ ಮೈ ಗಾಡ್. ನಾನು ಸೈಲೆಂಟಾಗಿರೋದಂದರೆ ಫೇಸ್ ಪ್ಯಾಕ್ ಹಾಕ್ಕೊಂಡಾಗ ಮಾತ್ರ ಫ್ರೆಂಡ್ಸ್. ನಾನು ಸೈಲೆಂಟಾಗಿರ್ಬೇಕಂದ್ರೆ ಮುಖಕ್ಕೆ ಫೇಸ್ ಪ್ಯಾಕ್ ಬಿಡಲೇಬೇಕು. ಕಾಫಿ ಮಾಡೋದು ಸರಿ, ಕುಡಿಯೋದು ಹೆಂಗೆ? ಬನ್ನಿ ಫ್ರೆಂಡ್ಸ್, ಗಂಡನಿಗೋಸ್ಕರ ಕಾಫಿ ಮಾಡೋಣ. ನಿಮಗೆ ಗೊತ್ತು ನಾವು ಜಾಸ್ತಿ ಕಾಫಿ ಟೀ ಕುಡಿಯೋಲ್ಲ ಅಂತ. ಈಗ ಟೀ ಕುಡಿಯೋಕ್ಕೆ ಮೇನ್ ಕಾರಣನೇ ನಾನು ಬೆಳಗ್ಗೆಯಿಂದ ಅಡುಗೆ ಮಾಡಿಲ್ಲ. ನಿನ್ನೆದು ಡಾಲ್ ಪಪ್ಸಾರಿತ್ತು, ಅದಕ್ಕೆ ನೆನೆ ಅನ್ನ ಮಾಡಿದ್ದೆ. ಶಿವಾಗೆ ತುಪ್ಪ ಹಾಕ್ಕೊಟ್ಟಿದ್ದೆ. ನಮ್ಗೆ ಅನ್ನ ತಿಂದರೆ ಬೇಗ ಹಸುವಾಗುತ್ತಲ್ಲ, ಮಿನಿ ಹಾರ್ಟ್ ಅಟ್ಯಾಕ್ಗೆ ಬಂದ್ಬಿಡ್ತು ಹಾಲಕ್ಕೆ ಹೋಗ್ತಿದೆ ಅಂತ. ಅದಕ್ಕೆ ಹೊಟ್ಟೆ ಹಸಿಗೆ ಕಾಫಿ ಮಾಡ್ಕೊಳ್ತಾ ಇದ್ದೀವಿ. ಏನೋ ಆಮೇಲೆ ನಾನು ಮಾತಾಡೋಲ್ಲ ಅಂತ ಇಷ್ಟೆಲ್ಲ ಆಡ್ತಿದ್ಯಾ? ಮುಖ ತೊಳ್ಕೊಬತ್ತೀನಿ ಇರಪ್ಪಿ. ರಂಗೋಲಿ ಪುಡಿಯೋದು ಸೇಫ್ಟಿ ಆಗಿಡು. ಟೂಟು ಟೂಟು ಅಪ್ಪಿ, ಬ್ಯೂಟಿ ಮುಖ್ಯನಾ ಕಾಫಿ ಮುಖ್ಯನಾ? ಕಾಫಿ ಮುಖ್ಯ. ಮುಖ ತೊಳ್ಕೊಬಂದ್ಬೇಡ, ನೀರು ಕೊಡಲ್ಲ, ಉಯ್ಕೊಂತೀನಿ. ಫ್ರೆಂಡ್ಸ್, ಇದು ಚೆನ್ನಾಗಿ ಡ್ರೈ ಆಗಿದೆ, ಇನ್ನೂ ಸ್ವಲ್ಪ ಡ್ರೈ ಆಗಬೇಕಾಗಿದೆ. ಇದು ಯಾರು ಡಬ್ಬಿಂಗು? ಇದು ಯಾರೋ ದೇವೇಗೌಡರು. ನಗಲಬಾರ್ದು. ದೇವೇಗೌಡರು ಹಿಂಗೆ ತಾನೇ ಮಾತಾಡೋದು. ಎಲ್ಲರಿಗೂ ನಮಸ್ಕಾರ. ಸುಮ್ಮನೆ ಕೂತ್ಕೊಳ್ಳೋ.
ಯಾಕಪ್ಪ ದೇವೇಗೌಡ್ರ ಥರ ನಾನು ಇಮಿಟೇಟ್ ಮಾಡಬಾರ್ದಾ? ಟೀ ಎತ್ಕೊರ್ಗ. ದೇವೇಗೌಡ್ರು ಫ್ಯಾನ್ಸು, ಸಾರಿ ಫ್ರೆಂಡ್ಸ್. ಮುಖ ತೊಳೆದೆ ನೋಡಿ, ಆಗಲೇ 20 ನಿಮಿಷ ಬಿಟ್ಟಿದ್ದೆ, ಟೈಮು ತಗೊಂಡಿದ್ದೀನಿ. ನೆಕ್ ಯಾಕೆ ತೊಳೆದಿಲ್ಲ ಅಂದರೆ ಇದು ಇನ್ನೊಂದು ಸ್ವಲ್ಪ ಆಗಲಿ ಫ್ರೆಂಡ್ಸ್, ಆಮೇಲೆ ತೊಳಿಬೋದು. ಈಗ ಇಷ್ಟು ಮಾತ್ರ ನನಗೆ ಅವಶ್ಯಕತೆ ಇದೆ, ಯಾಕಂದರೆ ಕಾಫಿ ಕುಡಿಬೇಕಲ್ಲ ಅದಕ್ಕೆ. ಓಕೆ ಫ್ರೆಂಡ್ಸ್, ಶಿವ ಕಾಫಿ ಕೊಟ್ಬಿಡೋಣ ಫಸ್ಟು. ಇಷ್ಟೇ ಫ್ರೆಂಡ್ಸ್ ಶಿವ ಕುಡಿಯೋದು, ಇಷ್ಟಕ್ಕೆ ಇಷ್ಟು ಬಿಲ್ಡಪ್ಪು. ತಗೊಳ್ಳಿ, ಹೊಗೆ ಆದ ಕಾಫಿ. ಇನ್ನು ಕಮ್ಮಿ ಕುಡಿಯೋದು ನಾನು. ಅಷ್ಟಾದ್ರೂ ಕುಡಿಯಪ್ಪೇ, ಪ್ರೀತಿಯಿಂದ ಮಾಡಿದ್ದೀನಿ ಸಕ್ಕರೆ ಜೊತೆ. ಹಾನಿಕರ. ಅಪ್ಪಿ ಎಲ್ರು ಕೇಳ್ತಿದ್ದಾರೆ, ಒಂದ್ ನಿಮಿಷ ನಾನು ಅಲ್ಲೇ ಬರ್ತೀನಿ. ಎಲ್ರು ಕೇಳ್ತಿದ್ದಾರೆ, ನೀವು ಅಷ್ಟು ಸೀರಿಯಸ್ ಆಗಿ ಫ್ರಾಂಕ್ ಮಾಡಿದ್ರು ಶಿವಣ್ಣ ಯಾಕೆ ಬೈಯಲ್ಲ, ಹೊಡಿಯಲ್ಲ? ಮುನ್ಸ್ಕೊಬಿಡ್ತೀಯಲ್ಲ ಹೊಡೆದ್ರೆ. ಓ ಮೈ ಗಾಡ್, ನನ್ನ ಟೆಕ್ನಿಕ್ ಎಲ್ಲರಿಗೂ ಗೊತ್ತಾಗೋಯ್ತು. ಶಿವಣ್ಣ ಬೈದ್ರೆ ಹೊಡೆದ್ರೆ ನಾನು ಮುನ್ಸ್ಕೊಬಿಡ್ತೀನಿ. ಒಂದ್ ವಾರ ಕೆಲ್ಸಕ್ಕೆ ರಜಾ ಹಾಕ್ಬಿಡ್ತೀನಿ. ಅಲ್ಲಿದೆ ಕೀ, ಇನ್ನೆಲ್ಲೂ ಇಲ್ಲ ಫ್ರೆಂಡ್ಸ್. ಪ್ರೀತಿ ಅಲ್ಲ ಏನು ಅಲ್ಲ, ಕೆಲ್ಸಕ್ಕೆ ಒಂದ್ ವಾರ ರಜಾ ಹಾಕ್ಬಿಡ್ತೀನಿ. ಸುಮ್ನೆ ಅಂದ್ರೆ ಸಾಕು, ಕೆಲ್ಸಕ್ಕೆ ಒಂದ್ ವಾರ ರಜಾ. ಇನ್ನೇನೋ ಸ್ವಲ್ಪ ಟಚ್ ಮಾಡಿದ್ರೆ 15 ದಿನ ರಜಾ, ಜೋರಾಗಿ ಹೊಡೆದ್ಬಿಡ್ತಿದ್ರೆ 1 ತಿಂಗಳು ರಜಾ. ಪೇಮೆಂಟ್ ಕಟ್ ಆಗ್ತಿತ್ತಲ್ಲ ಅದಕ್ಕೆ. ಗೊತ್ತಾಯ್ತಾ ಫ್ರೆಂಡ್ಸ್? ಅದಕ್ಕೆ ಫ್ರೆಂಡ್ಸ್, ಇನ್ನೇನಿಲ್ಲ. ಓಕೆ ಫ್ರೆಂಡ್ಸ್, ನಾನು ಕಾಫಿ ಕುಡ್ಬಿಟ್ಟು ನಾವು ರೆಡಿ ಆಗ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಹಾಯ್ ಫ್ರೆಂಡ್ಸ್, ನಾನು ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಧೂಪ ಎಲ್ಲ ಹಾಕಿದ್ದಾಯ್ತು. ನೆನೆ ಶುಕ್ರವಾರ ಪೂಜೆ ಮಾಡಲಿಲ್ಲ ಫ್ರೆಂಡ್ಸ್. ಅದೇ ಕೆಲಸದಿಂದ ಬರೋಷ್ಟಲ್ಲಿ ತುಂಬ ಲೇಟ್ ಆಗೋಯ್ತು. ಅದಕ್ಕೆ ಮನೆ ಕ್ಲೀನ್ ಮಾಡಿದೆ, ಹೆಂಗೆ ದೀಪ ಹಚ್ಚೋದು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ. ಈಗ ದೀಪ ಹಚ್ಬಿಟ್ಟು ಹೊರಡ್ತಾ ಇದೀವಿ. ಬಾಗೋಣ. ಸೆಂಪಿಂಚ್ ಅಂತ ಮಾತ್ರ ಹೇಳಕ್ಕಾಗಲ್ಲ. ಡ್ರೆಸ್ಸು ಮ್ಯಾಚ್ ಆಗ್ತಾಯಿಲ್ಲ, ಮುಖದ ಕಲರು ಮ್ಯಾಚ್ ಆಗ್ತಾಯಿಲ್ಲ ನೋಡಿ ನಮ್ಗೆ. ಆಯ್ತು ಬಪ್ಪ, ಬಿಡಪ್ಪ ರಜಾ. ಟಾಮ್ ಬಾಯ್ ಬಾಯ್, ಸಿ ಯು. ಗೇಟ್ ಡ್ರಾಪ್ ಮಾಡಿ ಬರ್ತೀಯಾ? ಚಳಿ ಆಗೈತೆ. ಓಕೆ ಬನ್ನಿ ಫ್ರೆಂಡ್ಸ್, ನಮ್ಮ ಆಂಜನೇಯ ದೇವಸ್ಥಾನಕ್ಕೆ ಹೊರಟು ಅದು ನೆನೆ ಹೆಸರಿಟ್ಬಿಟ್ವಲ್ಲ ಫ್ರೆಂಡ್ಸ್ ಇಬ್ರು. ಶಿವ ಮಾಮೂಲಿ ಹೋಗ್ತೀವಿ ಶನಿವಾರ. ನಾನು ಹೋಗೋದು ಡೌಟ್ ಇತ್ತು ನೆನೆ. ಸರಿ ಆಂಜನೇಯ ದೇವಸ್ಥಾನಕ್ಕೆ ಹೊರಟು ಬರೋಣ ಅಂದ್ಬಿಟ್ಟು ವಿಡಿಯೋದಲ್ಲಿ ಹೇಳಿದ್ನಲ್ಲ, ಅದು ಮಾತು ಕೊಟ್ಮೇಲೆ ಹೋಗಲೇಬೇಕು. ಕಾಯ್ತಾ ಇರ್ತಾರೆ ಆಂಜನೇಯ ಸ್ವಾಮಿ ಬರ್ತಾರೆ ಅಂತ, ಅದಕ್ಕೋಸ್ಕರ ನಾನು ಹಂಗೆ ಅಂದ್ಕೊಳ್ತೀನಿ ಫ್ರೆಂಡ್ಸ್, ಕೊಟ್ಟು ಮಾತು ತಪ್ಪಾರ್ದು ಅಂತ ಅಂದ್ಕೊಳ್ತೀನಿ. ಓಕೆ ಬನ್ನಿ, ದೇವ್ರಿಗಾಗಲಿ ಮನುಷ್ಯರಿಗಾಗಲಿ ತಪ್ಪಾರ್ದು. ಫ್ರೆಂಡ್ಸ್ ಈ ಡ್ರೆಸ್ ನಂಗೆ ಸಖತ್ ಇಷ್ಟ, ಯಾಕಂದರೆ ಇದು ರೆಡಿಮೇಡು ತಗೊಂಡು ಒಂದು 4-5 ವರ್ಷ ಆಯಿತು, ಅರ್ಧೇ ಹೋಗಲಿಲ್ಲ. ಅದಕ್ಕೆ ನನ್ನ ಫೇವ್ರೇಟು. ಬಪ್ಪಿ ಯಾವುದೋ ಒಂದೊಂದು ಡ್ರೆಸ್ ಅರ್ಧೋಗಲ್ಲ ಅಷ್ಟೇ ಫ್ರೆಂಡ್ಸ್. ರೆಡಿಮೇಡ್ ನನಗೆ ಬಾಳಿಕೆ ಬರೋಲ್ಲ. ರೆಡಿಮೇಡ್ ಅಂದರೆ ಶಿವ ಕೋಪ ಬರ್ತೈತೆ. ಅಪ್ಪಿ ಇನ್ನೊಂದು ವಿಷಯ, ಈ ಕಡೆ ತಿರ್ಗೋ ನಿಮಿಷ. ಮೀಶೋದಲ್ಲಿ ಡ್ರೆಸ್ ತಗೊಳಕ್ಕೆ ಹೇಳ್ತವ್ರೆ ನಮ್ಮ ಫ್ರೆಂಡ್ಸ್ ಎಲ್ರು. ಮೀಶೋದಲ್ಲಿ ತಗೊಂಡಿದ್ದೆಲ್ಲ ಅರ್ಧ ಸರಿಯಾಗಿ ಬತ್ತಲ್ಲ ಅಂತ ಬೈದ್ಬಿಟ್ಟು ಇವಾಗ ತಗೋ ಅಂತೆ. ನನ್ನ ಮೀಶೋದಲ್ಲಿ ಎಷ್ಟು ಒಂದು 5-6 ವರ್ಷದ ಹಿಂದೆ ತಗೊಳ್ತಾ ಇದೆ ಫ್ರೆಂಡ್ಸ್. ಕೊರೋನಾ ಬಂದಮೇಲೆ ಬಿಟ್ಟುಬಿಟ್ಟೆ. ಒಂದು ಬಾಳಿಕೆ ಬರಲ್ಲ ನನ್ನ ಹತ್ರ. ಕೆಲವ್ರಿಗೆ ಬಟ್ಟೆಗಳು ಬಾಳಿಕೆ ಬರಲ್ಲ ಅಂತಾರಲ್ಲ ಫ್ರೆಂಡ್ಸ್, ಆದರೆ ನಾನು ಒಬ್ಳು ಹೊಲ್ಸಿರೋ ಮಾತ್ರ. ನಡಿ ಟಾಮರ್ ಕರ್ಕೊಬತ್ತೀನಿ. ಬಾ ಟಾಮ್, ಬಾ. ಬರ್ತಾ ಇಲ್ಲ ಅವನು, ಅಷ್ಟು ಮೈಬಾರ ಬಂದೈತೆ ಅವನಿಗೆ. ಮೈಬಾರ ಬಂದಿಲ್ಲ, ಚಳಿ ಬಂದೈತೆ. ಬಾಯ್ ಟಾಮ್, ಇಲ್ಲೇ ನಾ ಬರೋವರೆಗೂ ಆಯ್ತಾ? ನಿನ್ಗೆ ಆಚೆ ಭಯ ಆದರೆ ಇಲ್ಲಿರೋಕ್ಕೆ ಬಾ, ಅಲ್ಲಿ ಗೇಟಿಂದ ಆಚೆ ಇರು. ಅಲ್ಲಿ ಬೆಳಕೈತೆ, ತುಂಬ ನಾಯಿಗಳಿದಾವೆ ನಿನ್ನ ಜೊತೆಗೆ. ಬಾ, ಬಗಲ್ ತೆಗೆಪ್ಪ ಶೇಷಪ್ಪ. ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಪೂಜಾ ಸಾಮಾನು ತಗೊಳ್ಳೋಣ ಅಂತ ದೇವಸ್ಥಾನ ಪಕ್ಕದಲ್ಲಿ ಅಂಗಡಿಗೆ ಹೋದ್ವಿ. ಅಲ್ಲಿದ್ದಿದ್ದು ಪಕ್ಷಿಗಳದು ಒಂದು ಬಡ್ಕೋತಾಯ್ತು. ನಂತರ ಇನ್ನೊಂದು ಸೈಲೆಂಟ್ ಆಗಿತ್ತು, ಶಿವಕುಮಾರ್ ಥರ. ಆಮೇಲೆ ದೇವಸ್ಥಾನಕ್ಕೆ ಅಲ್ಲಿ ಪೂಜೆ ಮಾಡ್ಕೊಂಡ್ವಿ, ಪಕ್ಕದಲ್ಲೇ ಇತ್ತು. ಹಂಗಾಗಿ ಇವತ್ತು ಸಖತ್ತಾಗಿ ಜನ ಇದ್ರು, ಪೂಜೆನೂ ಅಷ್ಟೇ ಸಖತ್ತಾಗಿ ಮಾಡಿದ್ರು. ಯಾಕೆ ಇತ್ತೀಚೆಗೆ ಏರಿಯಾದಲ್ಲಿ ಬರೀ ಕಾಯಿ ಬಾಳೆಹಣ್ಣೆ ಬರ್ತೈತಲ್ಲ, ಹಣ್ಣಾಗಿರೋವೆಲ್ಲ ಎಲ್ಲಿ ಹೋಗ್ತವೆ ಅಂತ. ಜೈ ಬಜರಂಗಬಲಿ. ಕಾಯಿ ಬಾಳೆಹಣ್ಣು ಯಾವುದೋ ಒಂದು ಪ್ರಸಾದ. ನಾನು ಬಾಳೆಹಣ್ಣು ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್, ಉಸಿರಾಡಕ. ಕಾಯಿ ಬಾಳೆಹಣ್ಣು ಕಾಯಿ ತಾನೆ, ಹಣ್ಣು ತೊಳ್ಕೊತಲ್ಲ, ಕಾಯಿನಲ್ಲಿ ಇದ್ದಿದ್ದು. ಅದು ಯಾರೋ ಪುಣ್ಯಾತ್ಮರು ಇಟ್ಟಿದ್ರು, ಹಣ್ಣು ಎತ್ಕೋಬೇಕಾಯ್ತಂತ. ಅದ್ರಲ್ಲಿ ಇರೋದೇ ಕಾಯಿ. ಅಡಿಗೆ ರೊಟ್ಟಿ ಪಟ್ಟಿ ಕಟ್ಟಿ ರೊಟ್ಟಿ ಸುಟ್ಟಿಯಾ?
ಕ್ಯಾರೆಟ್ ಸೋಡ ಹಾಗಲಕಾಯಿ ಪಲ್ಯ, ಬೇಡ. ಬೀಟ್ರೋಟ್ ಪಲ್ಯ, ಬೇಕು. ಟ್ಯಾಂಕಾಯಿ ಚಟ್ನಿ, ಬೇಕು. ಟ್ಯಾಂಗಾಯಿ ಅಂತ ಗೊತ್ತಿದೆ, ನಮ್ಮ ಭಾಷೆ ಗೊತ್ತೈತಪ್ಪಿ ಮಧ್ಯದಲ್ಲಿ. ತೆಂಗಿನಕಾಯಿ, ಟ್ಯಾಂಗಾಯಿ, ತೆಂಗಾಯಿ ಬಂಗಾಯಿ ಬೇಡ. ಕಡಬೀಜ ಚಟ್ನಿ. ಬೇಡ. ಫ್ರೆಂಡ್ಸ್, ನಾನೀಗ ಒಂದು ಡಿಸೈಡ್ ಮಾಡಿದ್ದೀನಿ. ಅನ್ನ ತಿನ್ನಂಗೆ ಅನ್ನಿಸ್ತಾ ಇಲ್ಲ, ಅದಕ್ಕೆ ರೊಟ್ಟಿ ಮಾಡಿಬಿಟ್ಟು ಬೆಣ್ಣೆ ಐತೆ, ತುಪ್ಪ ಐತೆ, ಬೀಟ್ರೋಟ್ ಪಲ್ಯ ಮಾಡ್ಕೊಳ್ತೀನಿ. ಹಾಗಲಕಾಯಿನ ಫ್ರೈ ಮಾಡಿಡ್ತೀನಿ, ಬೆಳಗ್ಗೆ ತಿಂತೈತಿ ಶಿವ. ಶಿವ ಹಂಗೆ ಫ್ರೆಂಡ್ಸ್, ಹಾಗಲಕಾಯಿ ಫ್ರೈ ರಾತ್ರಿನೇ ಮಾಡಿರ್ಬೇಕು, ಬೆಳಗ್ಗೆಲೇ ತಿನ್ನಬೇಕು. ರಾತ್ರಿಯಲ್ಲಿ ತಿಂದರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ನೆನ್ಸ್ಕೊತಾರೆ ಹಾಗಲಕಾಯಿ ಬಾಯಲ್ಲಿ ನೀರು ಬತ್ತೆ. ಓಕೆ ಬನ್ನಿ ಫ್ರೆಂಡ್ಸ್, ರೊಟ್ಟಿ ಕಲಸಿಟ್ಬಿಟ್ಟು ನಾನು ಹೆಂಗೆ ಫ್ರೈ ಮಾಡ್ತೀನಿ, ಬೀಟ್ರೋಟ್ ಪಲ್ಯ, ಹಾಗಲಕಾಯಿ ಪಲ್ಯ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಿಟ್ಟು ಕಲಸಿಟ್ಟಿದ್ದೀನಿ, ಅದಕ್ಕೆ ಫ್ರೆಂಡ್ಸ್ ಕಲಿಸ್ಕೋಬೇಕು. ಗೋಧಿ ಹಿಟ್ಟು ಮಾತ್ರ ಕಲಸಿರೋದು, ಉಪ್ಪಾಕಿ ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಹಾಕಿಲ್ಲ. ಗೋಧಿ ಹಿಟ್ಟು, ಉಪ್ಪು, ನೀರು. ಓಕೆ ಫ್ರೆಂಡ್ಸ್, ಹಿಟ್ಟೆಲ್ಲ ರೆಡಿ ಆಗೈತೆ. ಈಗ ನಮ್ಮ ಪಲ್ಯಗಳಿಗೆ ಏನು ಬೇಕು ಎಲ್ಲ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಜೀವ ಬಾಯಿ ಬಂದಿರ್ತೈತೆ, ನಿದ್ದೆ ಬರೀ ಎಳಿತಾ ಐತೆ, ಆದರೂ ಮಾಡಲೇಬೇಕು. ಬ್ಯಾಡ್ದಿರೋ ಟೈಮಲ್ಲೆಲ್ಲ ಶಿವ ಊಟ ತಂದ್ಕೊಡ್ತೈತೆ, ಪಾನಿಪುರಿ ತಂದ್ಕೊಡ್ತೈತೆ. ಈ ಥರ ನಮಗೆ ಟಯರ್ಡ್ ಆಗಿರೋ ಟೈಮಲ್ಲಿ ಏನೂ ತಂದ್ಕೊಡಲ್ಲ. ಬಾಯ್ ಬಾಯ್. ಮೊನ್ನೆ ತಂದಿದ್ದು ಫ್ರೆಶ್ ತರಕಾರಿಗಳೆಲ್ಲ ಹಾಕಿ ಒಳ್ಳೆ ರೆಸಿಪಿ ಮಾಡ್ಕೊಳ್ವಾ. ನಮ್ಮ ಫೇವ್ರೇಟ್ ಹಾಗಲಕಾಯಿ. ಫಾರಮ್ಮು ಅಷ್ಟೊಂದು ಕಸರೆ ಇರಲ್ಲ, ನಮಗೆ ಕಸರೆ ಅನ್ಸಲ್ಲ ಫ್ರೆಂಡ್ಸ್. ಕಸರೆ ಇದ್ರೂ ಕಸರೆ ಅನ್ಸಲ್ಲ. ಇಷ್ಟಪಟ್ಟು ತಿಂದರೆ ಯಾವುದು ಕಸರೆ ಅನ್ಸಲ್ಲ. ಕಸರೆ 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 ಅಲ್ಲ, ಕಹಿ. ನಮ್ಮ ಭಾಷೆಯಲ್ಲಿ ಕಸರೆ, ನಾರ್ಮಲ್ ಕನ್ನಡದಲ್ಲಿ ಕಹಿ. ಅಪ್ಪಿ ಟಿವಿ ಸೌಂಡ್ ಗಡತ್ತ ಕೊಟ್ಟಿದ್ಯಾ? ಹಾ, ದೊಡ್ಡ ಈರುಳ್ಳಿ, ಅದಕ್ಕೆ ಬಟರ್ ಫ್ರೂಟ್ ತಾನೆ ಫ್ರೆಂಡ್ಸ್. ಹಾಗಲಕಾಯಿನ ಬಟರ್ ಫ್ರೂಟ್, ಸಾರಿ ಬಟರ್. ಓ ಮೈ ಗಾಡ್, ಸ್ಕೂಲ್ಗೆ ಹೋಗ್ಬೇಕಾರೆ ಅದೊಂದು ತರಕಾರಿ ಹೆಸರು ಇಂಗ್ಲೀಷಲ್ಲಿ ಕಲಿಯೋದು ಮರ್ತು ಬಿಟ್ಟಿದ್ದೀನಿ. ಅಪ್ಪಿ ಯೂಟ್ಯೂಬಲ್ಲಿ ಸರ್ಚ್ ಮಾಡು, ಹಾಗಲಕಾಯಿನ ಕನ್ನಡದಲ್ಲಿ ಏನಂತಾರೆ, ಬಟರ್ ಬ್ಯಾಟರ್. ಅಪ್ಪಿ ಕೊಡಿರೋ ನಿಮಿಷ, ನನ್ನ ತಲೆ ಹುಳನೇ ಬಿಟ್ಟಂಗೆ ಆಗ್ತೈತೆ. ಹಾಗಲಕಾಯಿ ಇನ್ನೇನಂತಾರೆ, ಕೊಡಪ್ಪಿ 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 ಕೊಡಪ್ಪಿ. ಮೊಂಡು ಫ್ರೆಂಡ್ಸ್, ಶಿವಕುಮಾರ್. ಮೊಂಡು ಅಂದ್ರೆ ಹೇಳಿದ ತಕ್ಷಣ ಮಾಡಲ್ಲ, ಅದಕ್ಕೆ ನಾನು ಬಡ್ಕೋತಾ ಇರ್ತೀನಿ. ನನ್ನ ವಾಯ್ಸ್ ಜೋರಾಗ ಕಾರಣನೇ ಶಿವಕುಮಾರ್. ನಿಧಾನ ಕೇಳಿದ್ರೆ ಕೇಳಲ್ಲ. ಹಾಗಲಕಾಯಿ ಇನ್ ಕನ್ನಡ ಅದನ್ನೇನಂತಾರೆ, ಬಿಟರ್ ಕರ್ಡ್ ಫ್ರೈ. ಛೆ, ಹಾಗಲಕಾಯಿಗಿಂತ ಹೆಸರಿಟ್ಟವ್ರು ಅಂದ್ರೆ ನಾನು ಇಂಗ್ಲೀಷಲ್ಲಿ ಕಲಿಯೋದೇ ಬೇಡ. ಬಿಟರ್ ಅಂತಾರ, ಬೈಟರ್ ಒಂದು ಬಿಡಿ ಫ್ರೆಂಡ್ಸ್, ನನ್ನ ಇಂಗ್ಲೀಷ್ ನಿಮ್ಗೆ ಗೊತ್ತಿರೋದೆ. ಫ್ರೆಂಡ್ಸ್, ಈರುಳ್ಳಿ ಮೇಲೆ ಕಪ್ಪು ಮಾರ್ಕ್ ಇರ್ತೈತಲ್ಲ, ಈರುಳ್ಳಿ ಮೇಲೆ ಟ್ಯಾಟೋ ಹಾಕ್ತಂಗೆ ಅದನ್ನ ನೀಟಾಗಿ ತೊಳ್ಕೊಂಡು ತಿನ್ರಿ ಫ್ರೆಂಡ್ಸ್. ಅಂದರೆ ತೊಳೆದ್ಬಿಟ್ಟು ತಿನ್ನಕ್ಕೆ ಹೋಗ್ಬೇಡ್ರಿ ಈರುಳ್ಳಿನ, ಅದು ನೀಟಾಗಿ ತೊಳಿಬೇಕು ನೀರಲ್ಲಿ ಹಾಕಿ. ಅದಕ್ಕೊಂದು ಫಂಗಸ್, ಅದು ಆರೋಗ್ಯಕ್ಕೆ ಹಾನಿಕರ. ಹಸಿಮೆಣಸಿನ್ಕಾಯಿ. ಅಪ್ಪಿ ಖಾರ ಆಯ್ತಾ ನಿಜವಾಗ್ಲೂ ಹಸಿಮೆಣಸಿನ್ಕಾಯಿ? ಏನು ಖಾರ ಇಲ್ಲ. ಇಲ್ಲಿ ಬಂದಾಗಿಂದ ಹಂಗೆ ಖಾರ ಐತೆ ಅಂತ ನೋಡಿದ್ರೆ ಹಸಿಮೆಣಸಿನ್ಕಾಯಿ ತಿನ್ಬೋದು, ಖಾರ ಇರಲ್ಲ. ಬೇಡ ಅಂತ ಸಾಹಸ ಅಲ್ಲ ಇಷ್ಟೊತ್ತಲ್ಲಿ ಮಾಡ್ಬೋದು. ಮೆಣಸಕಾಯಿ ತಿಂದ್ರೆ ನಾನು ಕೋಪ ಬರ್ತೈತೆ. ಕೋಪ ಬಂದ್ರೆ ಬೆಡ್ಶೀಟ್ ಹಚ್ಕೊಂಡು ಮಲ್ಕೋತೀನಿ. ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಇವೆಲ್ಲ ಬೇಕಾ ಹೇಳು? ಬೇಕು ಅಂದ್ರೆ ಮಾಡ್ತೀನಿ, ತಿಂತೀನಿ. ಹೇಳಪ್ಪಿ, ಇದಕ್ಕೆ ಮೇಲೆ ನೀನು ಇಷ್ಟ. ಫ್ರೆಂಡ್ಸ್, ಬೀಟ್ರೋಟ್ನ ಸುಮಾರು ರೀತಿಲಿ ಮಾಡ್ಬೋದು. ಕಾಯಿ ತುರ್ದು ಹಾಕಿ ಮಾಡ್ಬೋದು, ಕಡಲೆಬೇಳೆ, ಉದ್ದಿನ ಕಾಳು ಎಲ್ಲ ಹಾಕ್ಬಿಟ್ಟು ಮಾಡ್ಬೋದು, ಚೆನ್ನಾಗಿರ್ತೈತೆ. ನಾವು ಸಿಂಪಲ್ ಆಗಿ ಮಾಡೋಣ, ಯಾಕಂದ್ರೆ ಒತ್ತು ಮುಳುಗೈತೆ ಆಲ್ರೆಡಿ. ಹೊಟ್ಟೆ ಹಸಿಯೋ ಟೈಮಲ್ಲಿ ನಾವು ಸ್ಪೆಷಲ್ ಆಗಿ ಮಾಡಕ್ ಹೋಗ್ಬಾರ್ದು, ಸಿಂಪಲ್ ಆಗಿ ಮಾಡ್ಬೇಕು. ಆದ್ರೂ ಕಾಯಿ ಇದ್ರೆ ತುರ್ದು ಹಾಕ್ಬಿಡ್ತೀನಿ. ನಿಮ್ಮನೆ ಜಾಸ್ತಿ ಜನ ಇರ್ತಿರಲ್ಲ ಫ್ರೆಂಡ್ಸ್, ಅವಾಗ ಬೀಟ್ರೋಟ್ ಜೊತೆ ಕ್ಯಾರೆಟ್ ಹಾಕೊಳ್ಳಿ. ಬೀಟ್ರೋಟ್ ಏನಾದ್ರು ಕಮ್ಮಿ ಇದ್ರೆ ಆಮೇಲೆ ಕಾಯಿ ತುರಿ ಹಾಕೊಳ್ರಿ, ಈರುಳ್ಳಿ ಜಾಸ್ತಿ ಹಾಕೊಳ್ರಿ, ಕಡಲೆ ಕಾಳು, ಉದ್ದಿನ ಕಾಳು ಹಾಕೊಳ್ರಿ. ಅವಾಗ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಎಲ್ಲ ಹಾಕೋತಿರಲ್ಲ, ಜಾಸ್ತಿ ಆಗ್ತೈತೆ ಪಲ್ಯ. ಅವಾಗ ಮನೆ ಜನ ಎಲ್ಲ ತಿನ್ಬೋದು. ಆ ಥರ ನಾನು ಪ್ಲಾನ್ ಮಾಡೋದು. ಇದೆಲ್ಲ ಮಾಡೋಕೆ ಮುಂಚೆ ಒಂದು ಕೆಲಸ ಮಾಡಬೇಕು. ಆ ಕೆಲಸ ಮರ್ತೋದೆ. ಈಗ ಒಂದು ಉಪ್ಪು ಡಬ್ಬ ತಗೊಳ್ರಿ, ನಿಮ್ಮ ಮನೇಲಿ ಇರೋದೇ ತಗೊಳ್ರಿ. ಬಟ್ಲು ತಗೋಬೇಕು. ಹಾಗಲಕಾಯಿ ಸ್ವಲ್ಪ ಜನ ಹೆಂಗ್ ಮಾಡಿದ್ರು ಕಹಿ ಅಂತಿರಲ್ಲ, ಅವ್ರಿಗೆ ಒಂದು ಟಿಪ್ಪು. ಏನಪ್ಪೇ? ತುಪ್ಪ. ಫೋನ್ ನನ್ನ ಹತ್ರ ಎಲ್ಲ ಐತಪ್ಪಿ. ಹಾ, ಯಾಕೋ ಬಂದ್ಬಿಡು. ನನ್ನ ಮೇಲೆ ಅಪರಾಧ ಕಾಯ್ತಾ ಇರ್ತೀಯ. ಫ್ರೆಂಡ್ಸ್, ನಾವು ಡಿಸೈನ್ ಆಗಿ ಕಟ್ ಮಾಡೋಣ, ಅಂದ್ರೆ ರೌಂಡ್ ಶೇಪ್ ಅಲ್ಲೇ ಕಟ್ ಮಾಡೋಣ. ಫ್ರೈ ಮಾಡ್ಬೇಕು. ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ
ಚೆನ್ನಾಗಿ ಮಾಡ್ದಾಗ ಮನೆಯಿಂದ ಆಚೆ ಹೋಗ್ತೀನಿ. ಮನೆಯಿಂದ ಆಚೆ ಹಾಕೋದೇನು, ನಾವಿರೋದೇ ಬೇರೆಯವ್ರ ಮನೇಲಿ. ನಿಮ್ಮ ಮನೆ ಆಗಿದ್ರೆ ನಿಮ್ಮ ಮನೆಯಿಂದ ಆಚೆ ಹಾಕೋ ಪರವಾಗಿಲ್ಲ. ಅದರೊಳಗೆ ಬಲ್ತಿರೋ ಬೀಜ ಆದರೆ ಸೈಡಿಗೆ ತಗೋಬೋದು ಫ್ರೆಂಡ್ಸ್. ಎಳೆ ಬೀಜ ಇದ್ದಂಗೈತೆ. ಬೇಡ ಫ್ರೆಂಡ್ಸ್, ಅರ್ಧ ಕಟ್ ಮಾಡ್ಬಿಡ್ತೀನಿ, ಯಾಕಂದ್ರೆ ದೊಡ್ಡ ಇದೆ ತುಂಬ, ಬೇಯಕ್ಕೆ ಅಷ್ಟು ಇದಾವೆ, ಸರಿ ಹೋಗಲ್ಲ. ಅದು ಬೇರೆ ಬೀಜ ಎಲ್ಲ ಸೈಡ್ ತಗೋ. ಏನಪ್ಪಿ ಅಪ್ಪಿ ವಿಡಿಯೋ ಮಾಡ್ಬೇಕಾದ್ರೆ ಡೋಂಟ್ ಡಿಸ್ಟರ್ಬ್ ಮೀ. ಫ್ರೆಂಡ್ಸ್, ತುಂಬಾ ಕಹಿ ಬರ್ತೈತೆ ಅಂತಿರಲ್ಲ, ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ತಿನ್ನಾಗ ನಿಮ್ಗೆ ಕಹಿ ಬರಲ್ಲ. ನಮ್ಗೇನು ಎಷ್ಟಪ್ಪ ಹಿಂಗೆ ಬೇಯಿಸ್ರು ತಿಂತೀವಿ ನಾವು, ನಮ್ಗೆ ಕಸರನೇ ಅನ್ಸಲ್ಲ. ಆದ್ರೂ ನಿಮ್ಗೆ ತೋರಿಸ್ಬೇಕಲ್ಲ, ಅದಕ್ಕೆ ಈ ಥರ ಕಟ್ ಮಾಡ್ಕೊಳ್ತೀವಿ. ಇದೇನು ಫ್ರೆಂಡ್ಸ್, ನನ್ಗೆ ಹಿಂಗೆ ಬರ್ತಾ ಇಲ್ಲ ಇದೆಯಲ್ಲ, ಯಾಕೆ ನಾನು ಇಷ್ಟೊತ್ತು ತಲೆ ಉಪಯೋಗಿಸಿಲ್ಲ? ಒಂದೊಂದ್ಸಲ ತಲೆ ಉಪಯೋಗಲ್ಲ ಫ್ರೆಂಡ್ಸ್, ಉಪಯೋಗಿಸೋಕ್ಕಾಗಲ್ಲ. ನಿಮ್ಮ ಮುಂದೆ ನಾನು ಫೋರ್ಸ್ ಕೊಡೋಕೆ ಹೋದ್ರೆ ಕೈ ಕಟ್ ಆಗ್ತಿದೆ. ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ತುಂಬಾ ತರ ರೆಸಿಪೀಸ್ ಮಾಡ್ಬೋದು ಫ್ರೆಂಡ್ಸ್ ಹಾಗಲಕಾಯಲ್ಲಿ. ಶಿವಾಗ ಯಾವತ್ತೋ ಒಂದಿನ ಫ್ರೈ ಮಾಡಿಕೊಟ್ಬಿಟ್ಟೆ, ಅವತ್ತಿಂದ ಹಿಡ್ಕೊಬಿಟ್ಟೈತೆ ನನಗೆ ಫ್ರೈಯೇ ಬೇಕು, ಸಾರು ಬೇಡ, ಗೊಜ್ಜು ಬೇಡ ಅಂತ. ನನಗೆ ಗೊಜ್ಜು ಇಷ್ಟ. ಗಂಡಂಗೋಸ್ಕರ ನಾನು ನನ್ನ ಹಾಗಲಕಾಯಿ ಸಾರನ್ನ ತ್ಯಾಗ ಮಾಡಿಬಿಟ್ಟು ಫ್ರೈಗೆ ಫಿಕ್ಸ್ ಆಗಿದ್ದೀನಿ. ನಾನು ಹೆಂಗಿರೋ ತಿಂತೀನಿ, ನನಗೆ ಹಿಂಗೆ ಇರ್ಬೇಕು ಅಡುಗೆ ಅಂತಿಲ್ಲ. ಬರೀ ಹಾಗಲಕಾಯಿ ಕೊಟ್ಟರು ತಿಂತೀನಿ ಅಂತ ಮಾತ್ರ ಹೇಳೋಕ್ಕಾಗಲ್ಲ. ಎಲ್ಲೋಗ್ತಿದ್ದೆ ಅಪ್ಪಿ? ಎಲ್ಲರೂ ಹೋಗ್ಬೇಕಾರೆ ಬರ್ಬೇಕಾರೆ ಹೇಳ್ಬಿಟ್ಟು ಹೋಗಲ್ಲ ಫ್ರೆಂಡ್ಸ್ ಶಿವ. ನಾನು ಹುಡ್ಕಾಡ್ಬೇಕು ಎಲ್ಲೋಯ್ತು ಗಂಡಪ್ಪ ಅಂತ. ಸ್ಲೈಸಾಗಿ ಕಟ್ ಮಾಡ್ಕೊಂಡು ಚೆನ್ನಾಗೋತಿದೆ. ಒಂದು ನಿಮಿಷ ಎದುರ್ಕೊಂಡ್ರಿ ಅಲ್ಲ ಫ್ರೆಂಡ್ಸ್ ನೀವು, ಕೆಳಗಡೆ ನೋಡದೆ ಕಟ್ ಮಾಡ್ತೀನಿ ಅಂತ. ಈ ಥರ ತುಂಬ ಟ್ಯಾಲೆಂಟ್ ಇದೆ ಫ್ರೆಂಡ್ಸ್ ನನ್ನ ಹತ್ರ. ಎರಡೇ ಹಾಗಲಕಾಯಿ ಎಷ್ಟು ಪಲ್ಯ ಆಗ್ತಿದ್ ಗೊತ್ತಾ ಫ್ರೆಂಡ್ಸ್. ಈ ಥರ ಪಾತ್ರೆಗೆ ಹಾಕ್ಕೋಬೇಕು. ಇದು ತುಂಬ ಜನ ಹೆಣ್ಮಕ್ಳು ಗೊತ್ತು, ಯಾರಿಗಾರು ಗೊತ್ತಿಲ್ಲದ್ರೆ ಹೆಲ್ಪ್ ಆಗ್ತಿದ್ದಲ್ಲ, ಪ್ರತಿಯೊಂದನ್ನು ಶೇರ್ ಮಾಡ್ಕೊಳುವ ಅಂತ ಅಷ್ಟೇ. ಹಾಗಲಕಾಯಿ ಮೇಲೆ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್, ಅದಕ್ಕೆ ನೀರಲ್ಲಿ ಇಟ್ಟಿದ್ದು ಇಷ್ಟೊತ್ತು. ಏನಪ್ಪೇ ನೀನು ಹಿಂಗೆ ಚೊಪ್ಲಿ ಹಾಕೊಂಡು ಸೌಂಡ್ ಇಲ್ದಿರ ಓಡಾಡ್ಬೇಡ, ನನ್ಗೇನೇನೋ ಇಮ್ಯಾಜಿನೇಷನ್ ಬರ್ತವೆ. ಇದ್ರ ಒಂದು ಹಾಗಲಕಾಯಿ ಬಲ್ತ್ಬಿಟ್ಟೈತೆ. ಈ ಬೀಜನ ಒಂದು ಮಣ್ಣಲ್ಲಿ ಹಾಕ್ರಿ ಫ್ರೆಂಡ್ಸ್, ಒಂದೆರಡು ದಿನ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಮಣ್ಣಲ್ಲಿ ಹಾಕ್ರಿ, ಹಂಗೆ ಬೆಳ್ಕೊಬಿಡ್ತೈತೆ. ಕುಂಬಳಕಾಯಿ ಆಗಲಿ, ಸೊರೆಕಾಯಿ ಆಗಲಿ, ಹೀರೆಕಾಯಿ ಬೀಜ ಆಗಲಿ, ಅವು ಹಾಳಾಗೋದೇ ಇಲ್ಲ, ಅಂದ್ರೆ ಮೊಳಕೆ ಬರಲ್ಲ ಅನ್ನೋದೇ ಇಲ್ಲ. ಹಂಗಾಕಿದ್ರೆ ಹಂಗೆ ಬೆಳ್ಕೊತವೆ. ಹಂಗೆ ಒಂದು 2-3 ತಿಂಗಳಿಗೆ ಕಾಯಿ ಕೊಡ್ತವೆ. ನನಗೆ ಎಷ್ಟು ಇಷ್ಟನೋ ಇವೆಲ್ಲ ಬೆಳೆಯೋಕ್ಕೆ. ಬಟ್ ತುಂಬ ಜನ ಹೇಳ್ತಾರೆ ಇಲ್ಲಿ ಬೆಳೀರಿ ಅಂತ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ನರ್ಸರಿ ಒಳಗಡೆ ತರಕಾರಿ ಬೆಳೆಯಂಗಿರಲ್ಲ, ಬೆಳೆಯೋಕ್ಕಾಗಲ್ಲ. ಇದಕ್ಕೆ ಬಿಡೋ ಹುಳುಗಳು ಒಂದೇ ಒಂದು ನರ್ಸರಿ ಗಿಡಕ್ಕೆ ಬಿತ್ತು ಅಂದರೆ ಫುಲ್ ಸರ್ವನಾಶ ಎಲ್ಲ ಗಿಡಗಳು. ಆಮೇಲೆ ಓನರ್ ನಾವು ದುಡ್ಡು ಕಟ್ ಕೊಡೋಕ್ಕಾಗುತ್ತಾ? ಅಷ್ಟೇ. ಯಾಕೆ ಬೇಕು? ನಮ್ಮ ಜಾಗ ಅಲ್ಲ, ನಮ್ದಲ್ಲ. ಬೇರೆ ಕಡೆ ತಂದು ತಿಂದರೂ ಪರವಾಗಿಲ್ಲ, ಆ ರಿಸ್ಕ್ ಮಾತ್ರ ಬೇಡ. ಒಂದೇ ಒಂದು ಸ್ವಲ್ಪ ಹುಳ ಬಿತ್ತು ಅಂದರೆ ಗಿಡಗಳು ಫುಲ್ ಹಾಳಾಗ್ತವೆ ಫ್ರೆಂಡ್ಸ್. ಅಷ್ಟು ಸೂಕ್ಷ್ಮ ನರ್ಸರಿ ಗಿಡಗಳು. ಅದಕ್ಕೆ ಅವುಗಳ ಜೊತೆ ನಾವು ಆಟ ಆಡಬಾರ್ದು. ಒಂದು ಸೈಡಲ್ಲಿ ಹಾಕಕ್ಕೂ ಆಗಲ್ಲ, ಸುತ್ತ ಗಿಡನೇ. ಇದು ಫುಲ್ಲು ಗಿಡ ಇದೆ ನರ್ಸರಿ ತುಂಬ. ಗಂಡ್ಮಕ್ಳು ಮಾಡೋ ಕೆಲಸಕ್ಕೆ ಶಿವ ಏನು ಮಾಡ್ತಂದ್ರೆ ಫ್ರೈಯು ತಿನ್ಬೇಕು, ಗೊಜ್ಜು ತಿನ್ಬೇಕು, ಸಾರು ತಿನ್ಬೇಕು. ಹಾಗಲಕಾಯಿ ಇದೇ ಬೇಕು ಅಂದರೆ ನಮ್ಗೆ ಡಬಲ್ ಮಾಡೋಕ್ಕಾಗಲ್ಲ. ಅವ್ರ ಅಡುಗೆಗೆ ನಾವು ಅಡ್ಜಸ್ಟ್ ಆಗ್ಬಿಡ್ತೀವಿ. ನಮ್ಗೆ ಯೋಚನೆ ಮಾಡಿದ್ರು ನೆನಪಾಗಲ್ಲ ನಮ್ಮ ಫೇವ್ರೇಟ್ ಅಡುಗೆ ಯಾವುದು ಅಂತ. ಗಂಡನ್ನು ಮಕ್ಕಳು ಅಡುಗೆಗಳಿಗೆ ನಾವು ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ. ನೋಡೋ ಫ್ರೆಂಡ್ಸ್, ಮನೆ ಬರಹ ಅಲ್ಲ, ಮದುವೆ ಬರಹ ಇದು ನೋಡಿ ಫ್ರೆಂಡ್ಸ್. ಇಷ್ಟ ಆಗಿದೆ ಹಾಗಲಕಾಯಿ, ಸಖತ್ತಾಗಿದೆ. ಇದೆಲ್ಲ ಫ್ರೈ ಆದ್ರೆ ಇದ್ರ ಅರ್ಧದಷ್ಟೇ ಆಗೋದು. ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು, ಅರ್ಶಿನ ಹಾಕ್ಕೊಡೋರು. ನಾನು ಉಪ್ಪು ಮಾತ್ರ ಹಾಕ್ಕೊಡ್ತೀನಿ ಫ್ರೆಂಡ್ಸ್. ಅದೇ ಇದಕ್ಕಾಗಷ್ಟೇ ಹಾಕೋಬೇಕು, ಜಾಸ್ತಿನ ಹಾಕ್ಕೊಳಕ್ ಹೋಗ್ಬಾರ್ದು. ಹಾಕ್ಕೊಂಡು ಶೇಕ್ ಇಟ್ ಪುಷ್ಪಾವತಿ ಥರ ಶೇಕ್ ಮಾಡಬೇಕು. ಎಲ್ಲ ಕಡೆ ಉಪ್ಪು ಸ್ಪ್ರೆಡ್ ಆಗ್ತಿದೆ, ಎಲ್ಲ ಪೀಸ್ಗಳಿಗೆ ಹೊಂಟ್ಕೋತಿದೆ. ಈಗ ಇದನ್ನ ಒಂದು ಸೈಡಲ್ಲಿ ಇಡಬೇಕು. ಆಗದು ಉಪ್ಪಾಕಿರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್. ಎಲ್ಲ ಕಹಿ ಎಲ್ಲ ಕೆಳಗಡೆ ಹೋಗ್ತಿದೆ. ಅವಾಗ ಟೈಟಾಗಿ ಇಟ್ಕೋಬೇಕು, ರಬ್ಬರ್ ಥರ ಆಗಿರ್ತೈತೆ ಅವಾಗ ಹಾಗಲಕಾಯಿ. ಅದು ಹೆಂಗೋ ಆಗಿರಲಿ. ನಾವು ಫಸ್ಟು ಈಗ ಬೀಟ್ರೂಟ್ಗೆ ರೆಡಿ ಮಾಡ್ಕೊಳ್ವಾ ಫ್ರೆಂಡ್ಸ್. ಟೊಮೊಟೊ ಬೀಟ್ರೂಟ್ ಪಲ್ಯಕ್ಕೆ ಹಾಕಲ್ಲ. ಇದು ಹಾಗಲಕಾಯಿ ಫ್ರೈಗೆ ಒಂದೇ ಒಂದು ಟೊಮೊಟೊ ಬೇಕೇ ಬೇಕು ನನಗೆ. ನಾನು ಮಾಡೋ ಸ್ಟೈಲಲ್ಲಿ ನನಗೆ ಬೇಕೇ ಬೇಕು. ಇಲ್ಲಾಂದ್ರೂ ನಡೀತಿದೆ, ಆದ್ರೆ ನನಗೆ ಬೇಕೇ ಬೇಕು. ಬಡ ಪಾಪಿ
ಗಂಡ ಒದ್ದು ಮನೆಯಿಂದ ಆಚೆ ಹಾಕಿರೋ ಹೆಂಡತಿ ತರ ಕೂತಿದ್ಯಾ ಆಚೆ ಮೊಬೈಲ್ ನೋಡ್ಕೊಂಡು. ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಪ್ಲೇಟ್ ಎಲ್ಲ ಎತ್ಕೊ ಬಂದೆ ನಾನು. ಬೀಟ್ರೊಟ್ಟಿಗೆ ಸಪ್ರೇಟು, ಆಗಲಿಗೆ ಗೊಜ್ಜಿಗೆ ಸಪ್ರೇಟು ಅಂತ. ಹಂಗೇನು ಬೇಡ ಫ್ರೆಂಡ್ಸ್, ಒಂದೇ ಕ್ರೇಟಲ್ಲಿ 2 ಅಡುಗೆಗೆ ರೆಡಿ ಮಾಡ್ಕೋತೀನಿ. ತಟ್ಟೆ ನಾನೇ ತೊಳಿಬೇಕು. ನಿಜ ಫ್ರೆಂಡ್ಸ್, ಬೆಳಗ್ಗೆ ನಾಳೆ ಭಾನುವಾರ ರೆಸ್ಟ್ ಮಾಡ್ಬೇಕು ಅಂತಿದ್ವಿ. ಬಟ್ಟೆ ನೆನ್ಸಿ ಹೋಗಿದ್ಬಿಟ್ಟು ನಾನು ಪಾತ್ರೆ ತೊಳ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಜಾಸ್ತಿ ಪಾತ್ರೆ ಬಳಸಲ್ಲ ನಾನು. ನನಗೆ ಸಾಕಾಗ್ತದೆ ಪಾತ್ರೆ ನೋಡಿದ್ರೆ, ಚಳಿ ಜ್ವರನೇ ಗೊತ್ತಿದೆ. ಅರ್ಧಂಬರ್ಧ ತೊಳೆದ್ಬಿಟ್ರೆ ಏನು ಅಷ್ಟು ಅವ್ರಿಗೆ ಕಷ್ಟ ಆಗಲ್ಲ ಫ್ರೆಂಡ್ಸ್. ಅರ್ಧಂಬರ್ಧ ತೊಳೆದಿಡೋರಿಗೆ. ನನಗೆ ಹಂಗೆ ವಾಷಿಂಗ್ ಪೌಡರ್ ನಿರ್ಮ ಥರ ಪಳಪಳ ಅನ್ಬೇಕು ಪಾತ್ರೆಗಳು. ಒಂದೊಂದ್ಸಲ ಕೋಪದಲ್ಲಿ ತೊಳೆದಿಟ್ಬಿಡ್ತೀನಿ. ಏನಾದರೂ ಮಾರ್ಕಿದ್ರು ನಾನು ಕುಕ್ಕರಲ್ಲಿ ಮತ್ತೆ ಫ್ರೈ ಮಾಡಿರೋ ಬಾಣಲಿಲೆಲ್ಲ ನಾನು ಕೋಪ ಬಂದಾಗ ಹಂಗೆ ತೊಳೆದಿಟ್ಬಿಡ್ತೀನಿ, ಕೈನೋ ಬಂದಾಗ. ಆಮೇಲೆ ಸಮಾಧಾನ ಆಗಲ್ಲ. ಆಮೇಲೆ ಮತ್ತೆ ಬೇಷನ್ ಎತ್ತಿ ಮತ್ತೆ ನೀರು ಮನೇಲಿ ಹಾಕೊಂಡು ತೊಳ್ಕೊಂಡು ಕುತ್ಕೋತೀನಿ. ಈ ಥರ ಮಾಡ್ತೀನಿ ಫ್ರೆಂಡ್ಸ್. ನಾನು ಹುಚ್ಚು ನೋಡ್ಬಿಟ್ರೆ ನೀವು ಹುಚ್ಚ ಹಾಸ್ಪಿಟ್ಲಿಗೆ ಸೇರಿಸ್ಬಿಡ್ತೀರಾ. ಆ ಥರ ಮೈಂಡ್ ರೇಟು. ಒಂದು ಹಿಡಿಯಷ್ಟು ಹಸಿಮೆಣಸಿನಕಾಯಿ, 2 ಅಡುಗೆ ಆಗೋಷ್ಟು ಈರುಳ್ಳಿ, ಬಾಕ್ಸು ಬೀಟ್ರೋಟ್ ಪಲ್ಯಕ್ಕೆ, ಸ್ಲೈಸು ಹಾಗಲಕಾಯಿ ಪಲ್ಯಕ್ಕೆ. ತರಕಾರಿ ಕಟ್ಟಿಗೆ ಒಂದು ಮಿಷಿನ್ ತಗೋತೀನಿ ರೀ ಫ್ರೆಂಡ್ಸ್. ನಾನು ಒಂದೇ ನಿಮಿಷ ಎಲ್ಲ ತರಕಾರಿ ತೊಳೆದಿ ಟಕ್ ಟಕ್ ಅಂತ ಒತ್ಬಿಟ್ಟು ಹೋಗ್ತಾ ಇರ್ಬೇಕು ಅಡುಗೆ ಮನೆಗೆ. ಅಪ್ಪಿ, ನಿನ್ನಿಂದ ಒಂದು ಉಪ್ಪು ಖಾರ ಆಗ್ಬೇಕಾಗಿತ್ತು ಬಾಯಿಲಿ ಪ್ಲೀಸ್. ಬನ್ನಿ ಪ್ಲೀಸ್, ಹೆಲ್ಪ್ ಮಾಡಿ, ಪುಣ್ಯ ತಗೊಳ್ಳಿ ಬನ್ನಿ. ಸಣ್ಣ ಪುಟ್ಟ ಹೆಲ್ಪ್ ಮಾಡಿ ಬಾರಪ್ಪಿ. ನೋಡಿ ಫ್ರೆಂಡ್ಸ್, ನಾನು ಬೆಳಗಿನ ಸಂಜೆವ್ರು ಕೆಲಸ ಮಾಡಿ ಬಂದಿದ್ದು. ನನಗೂ ಸುಸ್ತಾಗಿರುತ್ತೆ ತಾನೆ, ನಾನು ಮನುಷ್ಯಳೆ ತಾನೆ, ನನಗೂ ಕೈ ಕಾಲು ಜೀವ ಎಲ್ಲ ಐತೆ ತಾನೆ. ಹಿಂಗೆ ಮಾಡಿದ್ರೆ ಕೋಪ ಬರುತ್ತೆ. ನನಗೆ ಇನ್ನೇನು ಬರ್ತೈತೆ ಹೇಳಿ, ನೀವೇ ಹೇಳಿ. ಕೋಪ ಬಂದರೆ ಏನು ಮಾಡ್ತೀನಿ? ಅಡುಗೆ ಮನೇಲಿ ಕೂತ್ಕೊಂಡು ಅಳ್ತೀನಿ ಅಷ್ಟೇ. ಅಲ್ಲ ಅಳಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನ, ಅಳಬಾರ್ದು. ಇಷ್ಟೊತ್ತಲ್ಲಂತೂ ಅಳ್ಳೇಬಾರ್ದು ಹೆಣ್ಮಕ್ಳು. ಲಕ್ಷ್ಮೀ ದೇವಿ ಕೋಪ ಬರ್ತೈತೆ. ಅವ್ರ ಮನೆಯಿಂದ ಆಚೆ ಹೋದ್ರಾದ್ರೆ ಜೀವನ ಪೂರ್ತಿ ಕೂತ್ಕೊಂಡು ಅಳಬೇಕಾಗ್ತೈತೆ ಗಂಡ ಹೆಂಡತಿ ಇಬ್ರು. ಸರಕ್ ಟಪಕ್ ಟಮಕ್. ಕರಿಬೇವು ಜಾಸ್ತಿ ಹಾಕ್ಕೋತೀನಿ. ಬಿಟ್ಟೇಕ್ ಸಿಗೋದನ್ನ ಗಡತ್ತಾಗಿ ಹಾಕ್ಕೋಬೇಕು. ತಿಂದಿಲ್ಲ ಅಂದ್ರೂ ಹಾಕೋಬೇಕು. ನಾನು ಕರಿಬೇವು ಎಲ್ಲ ತಿಂತೀನಿ. ಇದನ್ನ ಚೆಲ್ ಕೊಡಪ್ಪ, ಅದಕ್ಕೆ ಕರೆದಿದ್ದು. ಹುಳ ಏನ್ರಲ್ಲಿ ಬಂತಪ್ಪಿ? ಹಿಂದ ಕಿವಿ ಒಳಗ್ ಹೋದ್ರೆ ಅಷ್ಟೇ, ಕಿವಿ ಡಮರು ಎತ್ತಾಚೆ ಹಾಕು. ಗೊತ್ತಾಯ್ತೆ. ಹುಲಿ ಬಂದ್ರೆ ಹಿಡ್ಕೊಂಡು ನಂಗೆ ಬೋನೊಳಗೆ ಹಾಕ್ಬಿಡ್ತೀನಿ. ಹುಳ ಬಂದ್ರೆ ಆಗಲ್ಲ ನನ್ಗೆ. ಎತ್ತಾಕಪ್ಪಿ, ಕಿವಿ ಒಳಗೆ ಹೋಗೋ ಹುಳ ಅದು. ಅಲ್ಲೇನಪ್ಪಿ ಕಣ್ಣು? ಓ ಮೈ ಗಾಡ್, ನನ್ ಕಣ್ಣನ್ ಡಮರು. ನನ್ ಗಂಡನ ಕಣ್ ಡಮರು. ನನ್ ಗಂಡನ ಕಣ್ಣಿಗೆ ಹುಳ ಕಾಣಿಸ್ತಾ ಇಲ್ಲ ಅಂದ್ರೆ ನಾನು ಇನ್ ಹೆಂಗೆ ಬದುಕ್ಲಿ? ಬಾಯ್ಗೆ ಹಾಕೋ ಹಂಗೆ. ಸೀರೆ ಅಂದ್ರೆ ಹೂನಪ್ಪಿ, ಮನೆ ಒಳಗೆಲ್ಲ ಹುಳ ಬರ್ತವೆ. ನನ್ಗೊಂಥರ ಆಗ್ತೈತಿ. ಮದ್ದೋಡಿಯಪ್ಪ ನೀನು. ಬೀಟ್ರೋಟ್ ತುರ್ದು ಮಾಡ್ಕೋಬಹುದು, ಆದ್ರೆ ನನಗೆ ತುರಿದ್ರೆ ಇಷ್ಟನೇ ಆಗಲ್ಲ ಫ್ರೆಂಡ್ಸ್. ಸ್ವಲ್ಪನು ಬೇಯಿಸ್ಬೇಕು, ದಪ್ಪನೇ ಕಟ್ ಮಾಡಬೇಕು. ಅವಾಗ ಎಷ್ಟು ಇಷ್ಟಪಟ್ಟು ತಿಂತೀನೋ. ಓ, ನ್ಯಾಚುರಲ್ ಲಿಪ್ಸ್ಟಿಕ್ ಬ್ಯಾಡ. ಹಸಿಮೆಣಸಿನಕಾಯಿ ಇದ್ರಲ್ಲೇ ಕಟ್ ಮಾಡಿದ್ದೀನಿ. ಚಾಕು ತೊಳ್ಕೊಂಡ್ರೆ ಆಯ್ತು. ಯಾಕಪ್ಪಿ ನೀನು ಉಜ್ಕೋ? ತಗೋ, ಗಂಡ್ಮಕ್ಳು ಲಿಪ್ಸ್ಟಿಕ್ ಹಾಕೋತಾರ, ತಗೋಪಿ.
ತು ಲಿಪ್ಸ್ಟಿಕ್ನ ತೂ ಅಂದ. ಅದ್ರ ಮಾಡಾರ ಇದ್ರಲ್ಲೇ ಲಿಪ್ಸ್ಟಿಕ್ ಮಾಡೋದು. ಲಿಪ್ಸ್ಟಿಕ್ ಮಾಡೋದು ನೀವೇನಾದ್ರು ಹೆಂಗೆ ಅಂತ ನೋಡ್ಬಿಟ್ರೆ ಫ್ರೆಂಡ್ಸ್, ನೀವು ಲೈಫಲ್ಲಿ ಲಿಪ್ಸ್ಟಿಕ್ ಹಾಕೋಣ. ಅದು ಒಂದು ಹುಳನ ಸಾಯಿಸ್ಬಿಟ್ಟು ಅದ್ರ ಬ್ಲಡ್ ಅಲ್ಲಿ ಮಾಡ್ತಾರೆ. ನೀವು ನಂಬ್ತೀರಾ? ನಂಬೇಕು. ದೇವರಣೆ ಅಪ್ಪಿ, ಎಲ್ಲ ಕಡೆ ವೈರಲ್ ಆಗೈತೆ. ಹುಳ ಸಾಯಿಸ್ಬಿಟ್ಟು ಆ ಹುಳದಲ್ಲಿ ಬರೋ ರಕ್ತನ ನಾವು ಲಿಪ್ಸ್ಟಿಕ್ ಅಂತ ಹಚ್ಕೊಳ್ಳೋದಂತೆ. ಇನ್ನು ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಕ್ ಹೋಗ್ಲಿಲ್ಲ, ಅಷ್ಟೇ ಬಿಟ್ಟಿದ್ದೀನಿ. ನಮ್ಗೆ ಯಾಕೆ ಬೇಕು? ಅದು ನಿಜ ಆಗ್ಬಿಟ್ರೆ ಲಿಪ್ಸ್ಟಿಕ್ ಹಚ್ಕೋಬೇಕಾದ್ರೆ ಹುಳನ ಹಚ್ಕೋತಾ ಇದೀವಾ ಅಂತ ಅನಿಸ್ಬಿಡ್ತೈತೆ ಅಂದ್ಬಿಟ್ಟು ಡಿಸ್ಕಸ್ ಮಾಡಕ್ ಹೋಗಲ್ಲ. ಒಳ್ಳೇದನ್ನ ತಗೋತೀನಿ, ಕೆಟ್ಟದನ್ನ ಅಲ್ಲೇ ಬಿಟ್ಬಿಡ್ತೀನಿ. ಅದ್ ಹೆಂಗಪ್ಪಿ ಸೈಲೆಂಟ್ ಆಗಿರ್ತೀಯಾ? ಅಯ್ಯೋ ದೇವ್ರೇ, ಹೋಗು. ಒಂದಲ್ಲ ಒಂದಿನ ಆಡದೆ ನೀನ್ ಮೂಗಾಗ್ಬಿಡ್ತೀಯ. ಮಾತಾಡಪ್ಪಿ ಪ್ಲೀಸ್, ಮಾತಾಡಪ್ಪಿ. ಮಾತಿರೋದೆ ಮಾತಾಡಪ್ಪಿ ಪ್ಲೀಸ್. ನೀನ್ ಕಾಲ ಬಿಡ್ತೀನಿ. ಎರಡೇ ಮಾತಾಡು ಅಂದ್ರೆ ಅಡುಗೆ ಆಯ್ತಾ, ಹೊಟ್ಟೆ ಹಸಿ, ಇಷ್ಟ ಹೇಳ್ತೀಯ ಅಷ್ಟೇ. ಆ ಮಾತು ಮಾತ್ರ ಹೇಳ್ಬೇಡ, ಸೈಲೆಂಟ್ ಆಗಿ ಮಲ್ಕೊಬಿಡು. ಶಿವ ತಲೆಗುಳ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ನಾನು ನಿದ್ದೆ ಮಾಡಿದ್ರೇನೆ ಶಿವಾಗ ರೆಸ್ಟು. ಅವಾಗ ಸೈಲೆಂಟ್ ಆಗಿ ಪ್ರಶಾಂತವಾಗಿರ್ತೈತಿ ಮನೆ. ಹೊಟ್ಟೆ ಹುಳ ಎಲ್ಲ ಸತ್ತದ ಹೋಗು ಒಂದ್ ಕಡೆಯಿಂದ. ನನ್ಗೆ ನಿದ್ದೆ ಬತ್ತೈತೆ, ಅಡುಗೆ ಮಾಡ್ತಾರ ಒಳಗೇನೆ. 9:30ನಾ? ಓ ಮೈ ಗಾಡ್. ನಾನೇನ್ ಮಾಡ್ತಾ ಇದ್ದೆ? ದೇವಸ್ಥಾನದಿಂದ ಬಂದ್ಮೇಲೆ 7:30ಗೆ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೆ ವಿಡಿಯೋ ಕಾಲಲ್ಲಿ. ಹಂಗೆ ಫ್ರೆಂಡ್ಸ್, ನಾವು ಒಂದು ಡೇಟ್ ಫಿಕ್ಸ್ ಮಾಡ್ಕೊಳ್ತೀವಿ. ತಿಂಗಳಿಗೆ ಒಂದ್ಸಲ, 15 ದಿನಕ್ಕೊಂದ್ಸಲ. ನನ್ನ ಕ್ಲೋಸ್ ಫ್ರೆಂಡು ಅವ್ರ ಜೊತೆ ನಾವು ವಿಡಿಯೋ ಕಾಲಲ್ಲಿ ಮಾತಾಡೋಕ್ಕೆ ಮುಳುಗ್ಬಿಟ್ನಂದ್ರೆ ಅದರಿಂದ ಆಚೆ ಬರೋಕ್ಕೆ ಕಷ್ಟ. ಶಿವ ಸೈಗೆ ಮಾಡ್ಬೇಕು, ನನ್ಗೆ ಹೊಟ್ಟೆ ಸಿಗ್ತಿದೆ, ಫೋನ್ ಕಟ್ ಮಾಡು ಅಂತ. ಅವಾಗ ನಾನು ಆ ವಿಡಿಯೋಯಿಂದ ಆಚೆ ಬರ್ತೀನಿ. ಯಾವಾಗ ಒಂದ್ಸಲ ಮಾತಾಡೋದಲ್ಲ, ಅಪರೂಪಕ್ಕೆ. ಅದಕ್ಕೆ ಡೈಲಿ ಮಾತಾಡಲ್ಲ ಫ್ರೆಂಡ್ಸ್. ನನಗೆ ಇಷ್ಟ ಆಗಲ್ಲ ಡೈಲಿ ಫೋನ್ ಕಾಲಲ್ಲಿ ಮಾತಾಡೋದು ಅವೆಲ್ಲ. ಯಾಕಂದ್ರೆ ಡೈಲಿ ಯಾರು ನನ್ಗೆ ಫೋನ್ ಮಾಡಿ ಮಾತಾಡ್ತಾರೋ ಅವ್ರು ಆದಷ್ಟು ಬೇಗ ನನ್ನಿಂದ ದೂರ ಹೋಗ್ಬಿಡ್ತಾರೆ. ಇದಂತೂ ನಿಜ, ಕಟ್ಟು ಸತ್ಯ. ನಾನೇ ದೂರ ಮಾಡ್ಬಿಡ್ತೀನಿ. ಏನ್ ಯಾವಾಗ್ಲೂ ಗಂಡ ಮಕ್ಕಳನ್ನ ಸಂಸಾರನ ಬಿಟ್ಬಿಟ್ಟು ಫೋನಲ್ಲೇ ಮಾತಾಡೋಂಥದ್ದು ಏನಿರ್ತೈತೆ ಅಂತ ಫ್ರೆಂಡ್ಶಿಪ್ ನನಗೆ ಯಾಕೆ ಬೇಕು? ನನ್ನ ಗಂಡನ ಜೊತೆ ಮಾತಾಡೋದು ನಾನು ಖುಷಿ ಪಡ್ತೀನಿ. ಫ್ರೆಂಡ್ಸ್ ಜೊತೆ ಮಾತಾಡ್ತೀನಿ, ಇಲ್ಲ ಅಂತಲ್ಲ. ಯಾವಾಗಲೂ ಒಂದ್ಸಲ ಅಪರೂಪಕ್ಕೆ ಅಮಾಸೆಗೋ ಹುಣ್ಣಿಮೆಗೋ ಮಾತಾಡಬೇಕು. ಡೈಲಿ ಮಾತಾಡೋದು ಏನಿರುತ್ತೆ? ಅದಕ್ಕೆ ಫ್ರೆಂಡ್ಸ್ ನಾನು ಜಾಸ್ತಿ ಯಾರ ಹತ್ರ ಮಾತಾಡಲ್ಲ. ಅವ್ರು ತುಂಬ ನನ್ನ ಹತ್ರ ಜಾಸ್ತಿ ಕ್ಲೋಸ್ ಆಗಿದ್ರಂದ್ರೆ ಅವ್ರು ಬೇಗ ದೂರ ಆಗ್ಬಿಡ್ತಾರೆ. ಅದಕ್ಕೆ ನೋಡಿ, ನನಗೆ ಇಷ್ಟು ವರ್ಷ ಆಗಿದೆ. ಕ್ಲೋಸ್ ಫ್ರೆಂಡ್ಸ್ ಅಂತ ಇಬ್ಬರನ್ನ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಅವರು ತುಂಬಾ ಬ್ಯುಸಿ ಇರ್ತಾರೆ, ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ. ಅದಕ್ಕೆ ತುಂಬಾ ಬ್ಯುಸಿ ಇರೋರು ನನ್ನ ಕ್ಲೋಸ್ ಫ್ರೆಂಡ್ ಆಗ್ತಾರೆ. ಖಾಲಿ ಇರೋರು ಫ್ರೆಂಡ್ ಆಗಲ್ಲ ನನಗೆ. ಖಾಲಿ ಇದ್ರೆ ಡೈಲಿ ಫೋನ್ ಮಾಡಿ ಮಾತಾಡ್ತಾ ಇರ್ತಾರ, ದೂರ ಆಗ್ಬಿಡ್ತಾರೆ. ಅವಾಯ್ಡ್ ಮಾಡ್ಬಿಡ್ತೀನಿ. ಅವ್ರ ಗಂಡ ಬಂದಿರ್ತಾರ, ಊಟ ಹಾಕ್ಕೊಡಮ್ಮ ಅಂದ್ರೆ, ಮಧು ಮಾತಾಡ್ ನೀನು, ಆಮೇಲೆ ಹಾಕ್ಕೊಡ್ತೀನಿ. ಹಾಕೊಂಡ್ ತಿಂತಾರೆ, ಪರವಾಗಿಲ್ಲ ಮಧು ಮಾತಾಡು. ಮಕ್ಳು ಅಳ್ತಾ ಇರ್ತಾರೆ ಕೈಯಾ ಪಿಯ ಅಂತ. ಮಕ್ಳು ನೋಡಮ್ಮ ಸ್ವಲ್ಪ ಅಂದ್ರೆ, ಇಲ್ಲ ಮಾತಾಡ್ಬೋದು ಪರವಾಗಿಲ್ಲ, ಅವ್ರು ಯಾವಾಗ್ಲೂ ಇದ್ದಿದ್ದೆ ಅಂದ್ರೆ ಅಲ್ಲೇ ಬ್ಲಾಕು. ನನಗಿಂತ ಜಾಸ್ತಿ ಅವ್ರ ಫ್ಯಾಮಿಲಿಗೆ ಏನು ಟೈಮ್ ಕೊಡ್ಬೇಕು ಅವರು. ಅಂಥವ್ರು ನನಗೆ ಇಷ್ಟ ಆಗ್ತಾರೆ. ಈಗ ನಾನು ಫೋನ್ ಮಾಡ್ತೀನಾ, ಫಸ್ಟ್ ಕೇಳ್ತೀನಿ, ಆರಾಮ, ಹೆಂಗೆ, ಏನು ಕೆಲಸ ಇದೆಯಾ ಏನಾದರೂ ಅಂತ ಕೇಳ್ತೀನಿ. ಮಧು ಕೆಲಸ ಇದೆ ಅಂದರೆ ಫೋನ್ ಕಟ್ ಮಾಡಿಬಿಡ್ತೀನಿ. ಇಲ್ಲ ಫ್ರೀ ಆಗಿದ್ದೀನಿ ಅಂದರೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀನಿ. ಇಲ್ಲ ಕೆಲಸ ಇದೆ, ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆಮೇಲೆ ಮಾಡ್ಕೋತೀನಿ, ಮಾತಾಡು ಅಂತ ಒಂದು ಮಾತು ಹೇಳ್ಬಿಟ್ರೆ ಕಟ್ ಮಾಡ್ಬಿಡ್ತೀನಿ. ಖಾಲಿ ಇರೋನ್ನ ಫ್ರೆಂಡ್ ಮಾಡ್ಕೋಬಾರ್ದು ಅಂದ್ಬಿಟ್ಟು. ಅಯ್ಯೋ, ಫ್ರೆಂಡ್ಶಿಪ್ ಮಾಡೋಕ್ಕೂ ಹಿಂಗೆಲ್ಲ ಯೋಚನೆ ಮಾಡ್ತೀನಾ ಅಂತ ಅನ್ಕೋತೀರಾ ಫ್ರೆಂಡ್ಸ್? ಗಂಟೆಗಟ್ಟಲೆ ಮಾತಾಡಿದವರೆಲ್ಲ ದೂರ ಆಗ್ಬಿಟ್ರಲ್ಲ, ದೂರ ಮಾಡಿಬಿಟ್ಟೆ. ಅದಕ್ಕೆ ಹೇಳಿದೆ, ಏನಪ್ಪ ಮಾತಾಡಲ್ಲ. ಏನಪ್ಪ ನಿದ್ದೆ ಬರ್ತೈತಿ, ಏನೋ ಒಂದು ಮಾತಾಡ್ತಿದ್ದೀರಪ್ಪ ನಿದ್ದೆ ಕಂಡಲ್ಲಿ. ಈ ಬೀಟ್ರೋಟು ಹೊಟ್ಟೆ ಸಿಗ್ತಿತ್ತಲ್ಲಪ್ಪ, ಬೀಟ್ರೋಟ್ ತಿನ್ನೋಣ. ಚೆನ್ನಾಗೈತೆ, ಕ್ಯಾರೆಟ್ ಥರ. ಏನೋ ಒಂಥರ ಆಯ್ತಲ್ಲ. ನನ್ನ ಮಲಗುವ ಎಲ್ಲ ಸಾಧ್ಯತೆ ಕಾಣ್ತಿದೆ. ಅಪ್ಪಿ ಬೀಟ್ರೂಟ್ ಕಟ್ ಮಾಡಕ್ಕೆ ಒಂದು ಕ್ರೇಟ್ ತಗೋಬಪ್ಪಿ. ಅದೇ ತರಕಾರಿ ಕಟ್ ಮಾಡೋದು ಕ್ರೇಟ್ ಐತಲ್ಲ ಫ್ರೆಂಡ್ಸ್, ಅದೇ ಕ್ರೇಟೋ ಟ್ರೇನೋ ಏನೋ ಅದು ಮಣೆ, ಅದ ಕಟ್ ಮಾಡಿದ್ರೆ ಅದು ಗಲೀಜಾಗ್ಬಿಡ್ತೈತೆ ಫ್ರೆಂಡ್ಸ್. ನನಗೆ ತೊಳಿಬೇಕಂತ ಕಷ್ಟ ಆಗ್ತೈತೆ. ದಿನ ತೊಳಿತೀನಿ, ಬೀಟ್ರೂಟ್ ಗಲೀಜಾಗ್ಬಿಡ್ತಂದ್ರೆ ಅಲ್ಲೇ ತೊಳೆದಿಡ್ಬೇಕು. ಬೆಳಗ್ಗೆಗಂತ ಬಿಟ್ಟು ಬಂದರೆ ಅದು ಕರ್ರೆ ಆಗ್ಬಿಡ್ತೈತೆ. ನನಗೆ ಕರ್ರೆ ಅಂದರೆ ಮಾರ್ಕ್ ಫ್ರೆಂಡ್ಸ್, ಮಾರ್ಕ್. ನಮ್ಮ ಭಾಷೆ ಹೆಂಗೆ ಇರ್ತೈತೆ, ವಕ್ರ ಪಕ್ರ ವಿಚಿತ್ರ. ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್ ಅಪಾರ್ಥ ಮಾಡ್ಕೋಬೇಡಿ. ಇಷ್ಟೊತ್ತು ಏನೇನೋ ಮಾತಾಡಿದೆ, ಏನು ಮಾತಾಡಿದೆ ಅಂತ ಯೋಚನೆ ಮಾಡ್ಕೊಂಡ್ರೆ ನನಗೆ ನೆನಪೇ ಆಗ್ತಾಳೆ.
ಎಷ್ಟು 30 ನಿಮಿಷ ಮಾತಾಡ್ಬಿಟ್ಟಿದ್ದೀನಿ. ಓ ಮೈ ಗಾಡ್. ಫ್ರೆಂಡ್ಸ್, ಈ ಕಡೆ ಹಾಗಲಕಾಯಿ ಪಲ್ಯಕ್ಕೆ ಬೀಟ್ರೋಟ್ ಪಲ್ಯಕ್ಕೆ ಎರಡಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಹಾಗಲಕಾಯಿ ನೋಡಿ ನೀರು ಬಿಟ್ಕೋತಾ ಇದೆ. ಬೀಟ್ರೋಟ್, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಹಾಗಲಕಾಯಿಗೆ. ಎರಡು ಅಡುಗೆನೂ ಒಂದೇ ಸಲ ಆಗಬೇಕು ಅಂತ 2 ಬಾಣಲಿ ಇಟ್ಕೊಂಡಿದ್ದೀನಿ. ದೊಡ್ಡ ಬಾಣಲಿ ಹಾಗಲಕಾಯಿ ಫ್ರೈಗೆ, ಚಿಕ್ಕ ಬಾಣಲಿ ಬೀಟ್ರೋಟ್ ಪಲ್ಯಕ್ಕೆ. ಎರಡಕ್ಕೂ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಆದಷ್ಟು ಸ್ವಲ್ಪನೇ ಬಳಸ್ತೀನಿ ನಾನು. ಸಾಸಿವೆನೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿರೋದು ಹಾಗಲಕಾಯಿ ಪಲ್ಯಕ್ಕೆ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ. ನೆಕ್ಸ್ಟು ಎರಡಕ್ಕೂ ಒಂದೇ ಸಮ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಎಣ್ಣೆಲಿ ಫ್ರೈ ಆದರೆ ಘಾಟ್ ಹೊಡಿಯಲ್ಲ, ಖಾರ ಅನಿಸಲ್ಲ. ಆದರೆ ಮನೆಯಲ್ಲಿ ಮಾತ್ರ ಘಾಟ್ ಸುತ್ಕೊಳ್ತೈತೆ. ಆಮೇಲೆ ಉದ್ದುದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗಲಕಾಯಿ ಫ್ರೈಗೆ, ಬಾಕ್ಸು ಬೀಟ್ರೋಟ್ ಪಲ್ಯಕ್ಕೆ. ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 2 ಕೈಯಲ್ಲಿ ರೋಬೋ ಥರ ಕೆಲಸ ಮಾಡಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಹಾಗಲಕಾಯಿ ಪಲ್ಯಕ್ಕೆ, ಬೀಟ್ರೋಟ್ ಪಲ್ಯಕ್ಕೆ ಬರೀ ಬೆಳ್ಳುಳ್ಳಿ ಮಾತ್ರ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಸೇಮ್ ಚಿಕನ್ ಫ್ರೈ ಹೆಂಗೆ ಮಾಡ್ಕೊಳ್ತೀವೋ ಹಂಗೆ ಮಾಡ್ಕೋಬೇಕು. ಆವಾಗ ಟೇಸ್ಟ್ ಸೂಪರಾಗಿ ಬರ್ತೈತೆ. ಶಿವಾಗ ಅದೇ ಥರ ಇಷ್ಟ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಲಾಸ್ಟಲ್ಲಿ, ಫ್ಲೇವರ್ ಇರುತ್ತೆ ಈ ಥರ ಹಾಕ್ಕೊಂಡ್ರೆ ಅಂದ್ಬಿಟ್ಟು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾಡಬೇಕಾದ್ರೆ 2 ಕಡೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಆಮೇಲೆ ಹಾಗಲಕಾಯಿ ಪಲ್ಯಕ್ಕೆ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಟೊಮೊಟೊ ಕಟ್ ಮಾಡಾಕೊಂಡು ಆಮೇಲೆ ಈ ಕಡೆ ಬೀಟ್ರೋಟು ಹಾಕ್ಕೊಂಡೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಲೋ ಫ್ಲೇಮಲ್ಲೇ ಆದಷ್ಟು ಬೇಯಿಸ್ಕೋಬೇಕು. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದಕ್ಕೆ ರೀಸನ್ ಇದೇನೇ. ಇದು ಎಣ್ಣೆಯಲ್ಲಿ ಬೇಯಬೇಕು. ಮತ್ತು ನೀರು ಹಾಕಿ ಏನು ಬೇಯಿಸ್ಕೊಳ್ಳಲ್ಲ ನಾನು. ಅದು ಬೇಗ ಬೇಯಬೇಕಂದ್ರೆ ಸ್ವಲ್ಪ ತಟ್ಟೆ ಮುಚ್ಚಿ ಬೇಯಿಸ್ಕೋಬೇಕು ಬೀಟ್ರೋಟ್ಗೆ. ಆಮೇಲೆ ಹಾಗಲಕಾಯಿನ ಟೈಟಾಗಿ ಹಿಂಡಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರಲ್ಲಿ ಜ್ಯೂಸ್ ಥರ ಬರುತ್ತೆ, ಒಂಥರ ರಬ್ಬರ್ ಥರ ಆಗ್ಬಿಟ್ಟಿರುತ್ತೆ. ಉಪ್ಪಲ್ಲಿ ನೆನೆಸಿದ ತಕ್ಷಣ ಟೈಟಾಗಿ ಹಿಂಡ್ಕೊಂಡ್ರೆ ಕಸರೆಲ್ಲ ಕಮ್ಮಿ ಆಗಿಬಿಡ್ತೈತೆ ಅಂದ್ಬಿಟ್ಟು ನೋಡಿ ಆ ಥರ ಹಿಂಡ್ಕೋಬೇಕು. ಅದೇನೋ ಗೊತ್ತಿಲ್ಲ, ಉಪ್ಪು ಹಾಕಿದ ತಕ್ಷಣವೇ ಅದು ರಬ್ಬರ್ ಥರ ಆಗ್ಬಿಡ್ತೈತೆ. ಮತ್ತು ಹಿಂಡ್ಕೊಂಡಷ್ಟು ಬರ್ತಾನೆ ಇರುತ್ತೆ. ನಮಗೆ ಕೈ ನೋವು ಬಂದುಬಿಡ್ತೈತೆ. ನೋಡಿ ಎಷ್ಟು ಜ್ಯೂಸ್ ಬಂದೈತೆ ಅಂತ. ಅದು ಪೂರ್ತಿ ಕಸರೇ. ನಿಮ್ಗೆ ಯಾರಾದರೂ ಶತ್ರುಗಳಿದ್ರೆ ಆ ಜ್ಯೂಸನ್ನ ತೊಗೊಂಡೋಗಿ ಕೈಕಾಲು ಕಟ್ಟಿ ಬಾಯಿಗೆ ಕೊಡಿಸ್ಬಿಡಿ ಅಷ್ಟೇ. ಆಮೇಲೆ ಅದಕ್ಕೂ ಆಲ್ರೆಡಿ ಉಪ್ಪು ಹಾಕಿ ನೆನೆಸಿಟ್ಟಿರೋದ್ರಿಂದ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ಕೋಬೇಕು ಹಾಗಲಕಾಯಿ ಪಲ್ಯಕ್ಕೆ ಮಾತ್ರ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕಡೆ ಸೈಡಲ್ಲಿ ಬೀಟ್ರೋಟ್ ಪಲ್ಯ ತಟ್ಟೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ, ಬೇಗ ಬೇಯಬೇಕು ಅಂತ. ಅದನ್ನು ಮಧ್ಯೆ ಕೈ ಆಡಿಸ್ತಾ ಇರಬೇಕು. ನೋಡಿ ಚೆನ್ನಾಗಿ ಬೆಂದ್ಬಿಡ್ತು. ಒಂದು 5 ನಿಮಿಷಕ್ಕೆ ಬೆನ್ಕೋತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಬೀಟ್ರೋಟ್ ಪಲ್ಯ ರೆಡಿ. ಹಾಗಲಕಾಯಿ ಪಲ್ಯ ಅಂತೂ ಒಂದು 30 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಬೇಯಿಸ್ತಾನೆ ಇರಬೇಕು. ಅದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದು. ಅದನ್ನು ಇನ್ನೊಂದು ಕಡೆ ಒಲೆಯಲ್ಲಿ ಇಟ್ಬಿಟ್ಟು ಈ ಕಡೆ ಹೆಂಚಿಟ್ಕೊಂಡು ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ತೆಳ್ಳಗಾಗ್ಬಿಟ್ಟಿತ್ತು ಇವತ್ತು ರೊಟ್ಟಿ ಕಲ್ಸ್ಕೊಂಡಿದ್ದು. ಯಾಕಂದರೆ ಆಲ್ರೆಡಿ ಗೋಧಿ ಹಿಟ್ಟು ಖಾಲಿ ಆಗಿಬಿಡ್ತು. ತೊಗೋಬೇಕು ನೆಕ್ಸ್ಟು. ಇದ್ರೂ ಪರವಾಗಿಲ್ಲ, ಮಾಡ್ಕೋಬೋದು. ತೆಳ್ಳಗಿತ್ತಲ್ಲ ಅಂದ್ಬಿಟ್ಟು ಚಪಾತಿಗಿಂತ ಇನ್ನೂ ತೆಳ್ಳಗೆ ಹಾಕ್ಕೊಳ್ಳೋಣ ರೊಟ್ಟಿ ಅಂತ ಹಾಕ್ಕೊಳ್ತಾ ಇದ್ದೀನಿ. ಚಪಾತಿ ಮಾಡೋದಕ್ಕಿಂತ ರೊಟ್ಟಿ ಬೆಸ್ಟು. ಬೀಟ್ರೋಟ್ ಪಲ್ಯಕ್ಕೆ ಚಪಾತಿನೇ ಬೆಸ್ಟು. ಆದರೆ ಮಾಡೋಕ್ಕೆ ಕಷ್ಟ ಅಂದ್ಬಿಟ್ಟು ಈ ಥರ ಟಿಪ್ ಫಾಲೋ ಮಾಡ್ತೀನಿ. ಎಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬ ಈಸಿ. ದೋಸೆ ಹಿಟ್ಟು ಥರ ಕಲಿಸ್ಕೊಂಡು ಹಾಕ್ಕೋಬೋದು. ಅದೊಂದು ಸ್ವಲ್ಪ ನಮ್ಗೆ ಇಷ್ಟ ಆಗಲ್ಲ, ಜಾಸ್ತಿ ತಿನ್ನಲ್ಲ. ರೊಟ್ಟಿ ಆದರೆ ಇಷ್ಟಪಟ್ಟು ತಿಂತೀವಿ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಚಪಾತಿ ಅಷ್ಟೇ ಮಾಡ್ಕೋಬೋದು. ಇನ್ನೂ ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು. ನನ್ನ ಮುಂದಿನ ಗುರಿನೇ ಇನ್ನೂ ತೆಳ್ಳಗೆ ಮಾಡಬೇಕು ರೊಟ್ಟಿ. ಇನ್ನೂ ತೆಳ್ಳಗೆ ಅಂದರೆ ಹಪ್ಪಳ ಥರ ಮಾಡೋದು ಕಲಿಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬಂದ್ಬಿಡುತ್ತೆ ಆದಷ್ಟು ಬೇಗ. ಉರಿ ಮಧ್ಯ ಬೇಗ ತಗೊಳ್ಳೋದ್ರಿಂದ ಸುತ್ತ ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಸಮವಾಗಿ ಬಂದರೆ ಹೊಟ್ಟೆನೋ ಬರಲ್ಲ. ರಾತ್ರಿ ಹೊತ್ತು ಬೇರೆ ಊಟ ಮಾಡ್ತಿದ್ದೀವಲ್ಲ, ಹಂಗಾಗಿ. ರೊಟ್ಟಿ, ಬೀಟ್ರೋಟ್ ಪಲ್ಯ, ಬೆಣ್ಣೆ ದೊಳಪ 10 ಗಂಟೆ ಆಗ್ಬಿಡ್ತೀವಿ ಇವತ್ತು. ಟೇಸ್ಟ್ ಹೇಳ್ತಾ ಇಲ್ಲ. ಟೇಸ್ಟ್ ಸೂಪರ್. ನಿದ್ದೆ ಬತ್ತೀಕಾ? ಸರಿ, ಬೇಗ ತಿನ್ಬಿಟ್ಟು ಮಲ್ಕೊಂಡು. ಹಾಗಲಕಾಯಿ ಚೆನ್ನಾಗಿ ಬೇಯಿಸ್ಕೊಂಡಿದೆ ನೋಡಿ, ಅರ್ಧದಷ್ಟು ಆಗಿದೆ. ಆಮೇಲೆ ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲೇ. ಗರಂ ಮಸಾಲನೂ ಹಾಕ್ಕೋಬೋದು. ಗರಂ ಮಸಾಲ ಖಾಲಿ ಆಗಿತ್ತಂತ ಇವಿಷ್ಟಲ್ಲೇ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಸಾಲೆ ಎಲ್ಲ ಬೇಯಬೇಕು. ಹಾಗಲಕಾಯಿಗೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಇಷ್ಟೇ ಸಿಂಪಲ್ ಹಾಗಲಕಾಯಿ ಫ್ರೈ. ರೊಟ್ಟಿ ಬೀಟ್ರೋಟ್ ಪಲ್ಯ ಸೂಪರ್ ಆಗಿತ್ತು ಫ್ರೆಂಡ್ಸ್. ರೊಟ್ಟಿ ರಾತ್ರಿ ಹೊತ್ತು ಮಾಡಿದ್ರೆ ಅಡುಗೆ ಮನೆ ಅಂತೂ ಕುಲ್ಗೆಟ್ಟೋಗ್ತಿದೆ. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಬಂದೆ. ಈಗ 11:15 ಫ್ರೆಂಡ್ಸ್. ಇಷ್ಟ ತನಕ ಶಿವಮ್ಮ ನಿದ್ದೆ ಮಾಡಿತ್ತು. ಎಬ್ಬರಿಸ್ದೆ ವಿಶ್ ಮಾಡೋಣ ಎದ್ದೋಳು ಅಂತ. ಈಗ ವಿಶಿಂಗ್ ಟೈಮ್. ಪವನ್, ಆರ್ಯ ಹಾಯ್. ಹಾಯ್. ಕವನ 24ಕ್ಕೆ ಬರ್ತಡೆ ನಾಳೆ. ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಪ್ರತೀಕ್ಷಾ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ನಂದಿನಿ ಹ್ಯಾಪಿ ಬರ್ತಡೆ. ವಿಶ್ವ ಹ್ಯಾಪಿ ಬರ್ತಡೆ. ಕೀರ್ತನ, ವಿದಿಕಾ ಹಾಯ್. ಹಾಯ್. ಸುಧಾ ಹಾಯ್. ಹಾಯ್. ಅಪೂರ್ವ 26ಕ್ಕೆ ಬರ್ತಡೆ. ವಿಶ್ವ ಹ್ಯಾಪಿ ಬರ್ತಡೆ. ಬಾಬು ಅಣ್ಣ 24ಕ್ಕೆ ಬರ್ತಡೆ ನಾಳೆ. ವಿಶ್ವ ಹ್ಯಾಪಿ ಬರ್ತಡೆ. ಎಲ್ರಿಗೂ ಹಾಯ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬಾಯ್. ಬಾಯ್. ಗುಡ್ ನೈಟ್.